ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆ ಇರ್ತಾರೆ ನೈಟ್. ಹ್ಮ್ ಆವಾಗ ನಾವು ಈ ನಿಂದಿಗ್ ಬಂದಿದ್ವಿ ಸರ್ ಚಿಕ್ಕಬಳ್ಳಾಪುರ ಹತ್ರಗೆ. ಹ್ಮ್ ಅದೇನೋ ನಮ್ ಕಡೆ ಸುಧಾಕರ್ ಅನ್ನೋರು ಇದು ಉತ್ಸವ ಏನೋ ಮಾಡಿದ್ರು ದೊಡ್ಡದಾಗೆ ಫಂಕ್ಷನ್, ಊರೂರೆಲ್ಲ ಬಸ್ ಬಿಟ್ಟು. ಹ್ಮ್ ಒಂದ್ 11:30 12 ಗಂಟೆ ಆಗಿತ್ತು ಸರ್. ಹ್ಮ್ ಆವಾಗ ನಮ್ ಮಿಸ್ಸಸ್ ಊರ್ಗ್ ಹೋಗಿದ್ರು. ಹ್ಮ್ ನಾನ್ ಬಂದು ಬಾಕ್ಲು ಇವ್ರಿಬ್ರು ನಮ್ಮಮ್ಮ ನಮ್ಮಪ್ಪ ನಾವೆಲ್ಲ ಹೋಗಿದ್ವಿ. ನಮ್ಮಪ್ಪ ಲೇಟ್ ಆಗೋಯ್ತು ಬಂದಿದ್ದು. ಹ್ಮ್ ಇವ್ರು ಬಾಕ್ಲು ತಡ್ತಾ ಇದ್ದೆ. ಹ್ಮ್ ಎಷ್ಟೊತ್ತಿಗೂ ಎದ್ದೋಲಿಲ್ಲ ಸರ್ ಇಬ್ರು, ನಮ್ಮಣ್ಣ ನಮ್ಮ ಅತ್ತಿಗೆ. ಹ್ಮ್ ಏನಾಯ್ತು, ಮನೆ ಲಾಕ್ ಹಾಕಿಲ್ಲ, ಲಾಕ್ ತೆಗ್ದವ್ರೆ, ಬಟ್ ಒಳಗಡೆ ಲಾಕ್ ಹಾಕೊಂಡವ್ರೆ. ಎಷ್ಟೊಂದ್ half an hour ಬಡದ್ರು ಅವ್ರು ಎದ್ದೋಳಿಲ್ಲ, ಏನು ಮಾಡಿಲ್ಲ. ಅದೇ ರೀಸನ್ ಅವತ್ ನೈಟ್ಗೆ ಬೆಳಗ್ಗೆ ಹೋಗ್ಬೇಕು, ಡಿವೈಡ್ ಆಗೋಗ್ಬೇಕಂತ ಫಿಕ್ಸ್ ಆಗೋಗ್ರೆ. ಅವ್ರಿಗೆ ಇನ್ನೇನು ಸಿಕ್ಕಿಲ್ಲ. ನಾನ್ ಬಾಗ್ಲು ಬಡ್ದು ಸುಸ್ತಾಗೋದೆ. ಏನ್ ಇದರ ಹೋಗೋರು ಅಂತ ಹೋಗಿ ನಾ ಕಿಟಕಿ ಇತ್ತು, ಕಿಟಕಿಯಲ್ಲಿ ಹೋಗಿ ಹಿಂಗೆ ಲೈಟ್ ಹಾಕಿ ಹೊಡ್ದೆ. ಆವಾಗ ಎದ್ದೋಳವ್ರೆ. ಫ್ರಂಟ್ ಡೋರು ಎದ್ದೋಳಿಲ್ಲ. ನಾನ್ ಕಿಟಕಿ ಹತ್ರ ಹೋಗಿ ಅಣ್ಣ ಎದ್ದೋಳಣ, ಬಾಗ್ಲು ತೆಗಿ ಅಣ್ಣ ಅಂತ ನಾನು ಒಂದ್ 3 ಮಾತ್ ಮಾತಾಡ್ದೆ. ಅಷ್ಟೇ ಸರ್ ಆಗಿದ್ ರೀಸನ್ ನೈಟ್ ಅಲ್ಲೇ. ಅಷ್ಟಕ್ಕೆ ಅವ್ರು ನೈಟ್ ಅಲ್ಲಿ ಏನು ಮಾತಾಡಿಲ್ಲ, ಬಾಗ್ಲು ತೆಗೆದ್ರು. ನಾನು ಹೋಗಿ ಸೈಲೆಂಟ್ ಆಗಿ ಹೋಗಿ ರೂಮ್ ಆಗ ಮಲ್ಕೊಂಡೆ. ಬೆಳಗ್ಗೆ ನಾವ್ ಅಮ್ಮ ನಾವು ಇದ್ರು, ಬಂದ್ಬಿಟ್ಟು ನಾವಿರಲ್ಲ, ನಾವ್ ಹೊಲ್ಟೋತೀವಿ ಅಂದ್ರು ಸರ್. ಅವ್ರ ಏನ್ ರೀಸನ್ ಕ್ರಿಯೇಟ್ ಮಾಡವ್ರೆ, ನಾವಿಬ್ರು ಮಲ್ಕೊಂಡಿದ್ರೆ ಅವ್ನ್ ಬಂದ್ ನೋಡವನೆ. ಸರ್ ಏನ್ ಮಾತಾಡ್ಬೇಕು ಅರ್ಥ ಆಗ್ತಾ ಸರ್ ನಮ್ಗೆ. ಇರ್ಲಿ, ಚೆನ್ನಾಗಿದ್ದೀರಾ ಸರ್? ನಾನು ಇವಾಗ ಚೆನ್ನಾಗಿದ್ದೀನಿ ಸರ್, ಅವಾಗ ಚೆನ್ನಾಗಿರ್ಲಿಲ್ಲ. ಇವಾಗ ಚೆನ್ನಾಗಿದ್ದೀರಿ. ಎಸ್ ಸರ್. ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇಲ್ಲ ಸರ್, ಫಸ್ಟ್ ಚೆನ್ನಾಗಿರ್ಲಿಲ್ಲ ಸರ್, ಪ್ರಾಮಿಸ್ ಹೇಳ್ತೀನಿ. ಅಂದ್ರೆ ಅವಾಗ ಏನಂದ್ರೆ ಎಲ್ಲಾರು ನನ್ನವ್ರೆ, ಯಾರು ನೋಡಿದ್ರು ನನ್ನವ್ರೆ. ಆ ಮಾತ್ ಕೇಳಿ ಒಬ್ಬೊಬ್ರು ಸ್ವೀಟ್ ಎಷ್ಟು ಬೇಗ ಸ್ವೀಟ್ ಟೇಸ್ಟ್ ಕೊಡುತ್ತೆ ಬಾಯಿಗೆ, ಅಷ್ಟೇ ಬೇಗ ಕಹಿ ಬಂದ್ಬಿಡುತ್ತೆ ಸರ್. ಜನರು ಹಂಗಾಗೋರು ಸರ್. ಹೌದು 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 ಸರ್ ನಮ್ದು, ಬಟ್ ನಾವು ನಮ್ ಕನ್ನಡ ಅಷ್ಟು ಈ ತರ ಸರ್ ಲ್ಯಾಂಗ್ವೇಜ್ ನಮ್ದು ಆಂಧ್ರ ಬಾರ್ಡರ್ ಸರ್, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಮ್ದು. ಆಗ್ಲಿ ಕಾರ್ಯಕ್ರಮ 2 ವರ್ಷದಿಂದ ನೋಡ್ತಾ ಇದ್ದೀರಾ ಸರ್? ನಾವ್ ಒಂದ್ 50 ಜನಕ್ಕೆ ಸೆಂಡ್ ಮಾಡಿದೀನಿ ಸರ್, ಶೇರ್ ಮಾಡಿದೀನಿ. ಇದ್ ನೋಡಿದ್ರೆ ಚೇಂಜ್ ಆಗ್ತಾರೆ, ಬಟ್ ನಾನು ಆಗಿದ್ದೀನಿ ಸರ್. ನನ್ನಷ್ಟು ಪಿವೋಟು ಇಲ್ಲ, ನನ್ನಷ್ಟು ಒಳ್ಳೆಯವನು ಯಾವನು ಇಲ್ಲ, ಹಂಗಾಗೋಗಿದ್ದೀನಿ ಸರ್. ನಿಮ್ ದೊಡ್ಡ ಗುಣ ನೋಡಿ. ತಪ್ಪುಗಳಾಗಿರ್ಬೋದು, ಆದ್ರೆ ಇವತ್ತಿಗೆ ನೀವು ಮಾತಾಡ್ತಿರೋದು ಒಳ್ಳೆ ದೇವ್ರು ಮಾತಾಡ್ತೀರಾ. ಸರ್ ಇಲ್ಲ ಸರ್, ನಾನು ಆಕ್ಚುಲಿ 8th 9th 10th ಇದು ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸಂಸ್ಕೃತ ಬರುತ್ತೆ ಸರ್. ಅದ್ ತಗೊಂಡ್ಬಿಟ್ಟಿದ್ದೆ, ನಂಗೆ ಅರ್ಥ ಆಗ್ತೀರಾ ಸರ್. ನಾನು ಏನಂದ್ರೆ ಅದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಫಸ್ಟ್ ಇಂದ ಹೇಳಿದ್ರೇನೆ ಅರ್ಥ ಆಗೋದು. ಬಟ್ ಎಪಿಸೋಡ್ ಎಲ್ಲ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ನೀವು. ಏನೋ ಸರ್, ಇಲ್ಲ ನಮ್ ಮನೆಗೆಲ್ಲ ಲ್ಯಾಂಗ್ವೇಜ್ ನಮ್ದು ಆಂಧ್ರ ಬಾರ್ಡರ್, ಬಟ್ ನಮ್ ಕರ್ನಾಟಕನೇ. ಮನೆಗೆಲ್ಲ ಮಾತಾಡೋದು ತೆಲುಗುನೇ ಜಾಸ್ತಿ. ಅದ ತರ ನಮ್ಕ ಇರಷ್ಟು ಒಂಥರ ಲ್ಯಾಂಗ್ವೇಜ್ ಚೇಂಜ್ ಆಗಿರುತ್ತೆ ಅಂತ ನಮ್ಗೆ ತೊಂದ್ರೆ ಇಲ್ಲ. ಬಹಳ ಚೆನ್ನಾಗಿದೆ. ಊಟ ಮಾಡಿದ್ರಾ ಸರ್? ಊಟ ಮಾಡಿ ಜಸ್ಟ್ ನಾವಾಗ ಗಾಡಿ ಸ್ಟಾರ್ಟ್ ಮಾಡಿದೆ ಸರ್. ಆಕ್ಚುಲಿ ಪೇಷನ್ಸ್, ನಮ್ಗೆ ಡ್ಯೂಟಿ ಓಡ್ಸಕ್ ಪೇಷನ್ಸ್ ಬಂದಿರೋ ನಿಮ್ಮಿಂದೇನೆ. ನಿಮ್ದು ಹಾಕೊಂಡು ಓಡ್ಸಿದೀನಿ ಅಂದ್ರೆ ಎಷ್ಟ್ ಕಿಲೋಮೀಟರ್ ಓಡಿಸ್ತೀನಿ ನಂಗೆ ಗೊತ್ತಿಲ್ಲ ಸರ್. ನಿದ್ದೆ ಎಲ್ಲ ಹೋಗುತ್ತೋ ಗೊತ್ತಿಲ್ಲ ಸರ್. ಅಯ್ಯೋ, ಹಂಗಾರೆ ಹೇಳ್ತಾ ಇರ್ತೀರಿ ಜರ್ನಿ ಪೂರ್ತಿ? ಇಲ್ಲ ಸರ್, ನಾನು ಒಂದಾದ್ಮೇಲೆ ಒಂದ್ ಕೇಳ್ತಾನೆ ಇರೋದು ಸರ್. ಸಾಂಗ್ಸ್ ಇವಾಗ ಮಾಮೂಲಿ ಆಕ್ಚುಲಿ ಗಾಡಿ ಆಗಿದ್ರೆ ಸಾಂಗ್ಸ್ ಕೇಳ್ತಾರೆ ಸರ್. ನನ್ ಸಾಂಗ್ಸ್ ಗೇಮ್ಸ್ ಏನಿಲ್ಲ ಸರ್, ನಿಮ್ದೇ ಅಷ್ಟೇ. ಸರ್ ಕತೆಗಳು ಕೇಳ್ತಾ ಇರ್ತೀರಿ ಸರ್? ಒಂದ್ ಕತೆಗೆ ಒಂದು ಮ್ಯಾಕ್ಸಿಮಮ್ ಒಂದು 50 ಕಿಲೋಮೀಟರ್ ಹೊರಟೋಗಿರ್ತೀನಿ ಸರ್. ಅದೇ ಒಂದ್ ಕತೆನ 1 ಗಂಟೆ ಇರ್ತದೆ. ಅದೇ ಸರ್, 50 ಕಿಲೋಮೀಟರ್ ಜರ್ನಿ ಅಂದ್ರೆ ಆಕ್ಚುಲಿ ಈ ಕಡೆ ಇನ್ಕಮ್ ಸ್ಟಾರ್ಟ್ ಆಗಿರುತ್ತೆ ಮಾಮೂಲಿ ನನ್ ಜಾಬ್ದು. ಏನು ಇಲ್ದಿರ ಬರೀ ಸಾಂಗ್ ಓಡಿಸ್ತಾ ಇದ್ರೆ ಅದು ಇರಿಟೇಟ್ ಆಗೋಗುತ್ತೆ ಸರ್. ನಿಮ್ದ್ರಾಗ ಬರೀ ಜಾಸ್ತಿ ಕ್ಯೂರಿಯಾಸಿಟಿ, ಕಲ್ತ್ಕೊಂಡೋದ್ ಜಾಸ್ತಿ ಇರುತ್ತೆ ಸರ್. ನಿಜ. ಅದೊಂದು ಜರ್ನಿ 50 ಕಿಲೋಮೀಟರ್ ಕ್ರಮಿಸುವ ಆ ದಾರಿಯಲ್ಲಿ ಅದೆಷ್ಟು ತಿಳ್ಕೊಂಡಂಗಾಗಿರುತ್ತಲ್ವೇ ಸರ್? ತಿಳ್ಕೊಳೋದಲ್ಲ ಸರ್, ನಾಳೆ ಬೆಳಿಗ್ಗೆ ಯಾರ್ನ ಯಾವ ತರ ನೋಡ್ಬೇಕು, ಯಾರ್ನ ಯಾವ ತರ ಮಾಡ್ಬೇಕು, ಯಾರ್ನ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು, ಎಲ್ಲ ಅರ್ಥ ಇರುತ್ತೆ ಸರ್ ನಿಮ್ ಇದ್ರಾಗೆ. ನೋಡಿ, ನಿಮ್ ದೊಡ್ಡ ಗುಣ. ಅದನ್ನೆಲ್ಲ ಗ್ರಹಣ ಮಾಡುವಷ್ಟು, ಅದನ್ನೆಲ್ಲ ತಿಳ್ಕೊಳ್ಳುವಷ್ಟು ಸಮಾಧಾನ ಚಿತ್ತರಾಗಿ ಅದನ್ನು ಕೇಳಿಸ್ಕೊಳ್ತಾ ಬಂದಿರೋದ್ರಿಂದ ಸರ್. ದೇವರಾಣಿ ನೀವು ದೇವ್ರು ಸರ್. ಹಾಗೇನಿಲ್ಲ ಸರ್. ಇಲ್ಲ ಸರ್, ನೀವು ದೇವ್ರ ರೂಪದಾಗ ಈ ತರ ಯಾರು ಮಾಡಲ್ಲ ಸರ್. ಯಾಕಂದ್ರೆ
ಇವಾಗ ಯಾರಿಗೂ ಇವಾಗ ನಾನು ಮಾಡ್ಬೋದು, ನೀವು ಮಾಡ್ಬೋದು, ಓಕೆ. ಪೇಷನ್ಸ್ ಇರ್ಬೇಕು. ಇವಾಗ ನನ್ ಕತೆ ಕೇಳೋ 1 hour ಆಗುತ್ತೋ, half an hour ಆಗುತ್ತೋ, ಓಕೆ. ಬಟ್ ಕೇಳ್ತಿರಲ್ಲ ಸರ್, ಅದಕ್ಕೆ ಸಲ್ಯೂಟ್ ಸರ್ ನಾನು. ಅದ್ರಲ್ಲಿ ತಾನೇ ನಾವ್ ಇನ್ನೇನ್ ಕೊಡ್ಬೋದು, ನಾವು ಬಡವರು. ಅವ್ರಿಗೆ ನಮ್ ಸಮಯ ಕೊಟ್ರೆ ಅವ್ರಿಗೆ ಅದೇ ಖುಷಿ. ಇಲ್ಲ ಸರ್, ಇವಾಗ ಏನ್ ಗೊತ್ತಾ, ದೇವ್ರ ಹತ್ರ ಹೋಗ್ತೀವಿ, 5 ನಿಮಿಷ ಬೇಡ್ಕೊಂತೀವಿ, ಏನ್ ಬೇಕೆಲ್ಲ ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಬಟ್ ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಏನು ಇರಲ್ಲ ಸರ್. ಎಷ್ಟೊತ್ತು ಮಾಡಿದ್ರು ದೇವ್ರಿಗೆ ಕಳಿಸ್ತಾ ಇರ್ತಾರೆ, ಬಟ್ ಮೈಂಡ್ಗೆ ಏನು ಹೋಗಲ್ಲ ಸರ್. ಯಾರು ಬಂದ್ ಹೇಳೋರು ಇರಲ್ಲ ಸರ್. ದೇವ್ರ ಹತ್ರ ಏನಾದ್ರೂ ಕೇಳ್ಬೋದು. ಒಂದು ಕಳ್ಳ ಹೋಗಿ ನನ್ಗೆ ಇವತ್ ನೈಟ್ ಹೋಗ್ತಾ ಇದ್ದೀನಿ ಸರ್, 1 ಕೋಟಿ ರೂಪಾಯಿ ಸಿಕ್ಕೋದ್ರೆ ನಿಮ್ಗೆ ಏನ್ ಬೇಕು ಎಲ್ಲ ಮಾಡಿಸ್ಬಿಡ್ತೀನಿ ಮುನ್ಸಾಗ ಅನ್ಕೊಂಡ್ ಬರ್ತೀವಿ. ಅದಾಗುತ್ತಾ? ಆಗಲ್ಲ ಸೂಪರ್ ಸೂಪರ್ ಸರ್. ಏನೋ ನನ್ನ ತಿಳುವಳಿಗೆ ಹೇಳ್ತಾ ಇದೀನಿ, ಬಟ್ ನೀವು ಅರ್ಥ ಮಾಡ್ಕೊಂತೀರ. ನಿಮ್ಮ ಅನುಭವ ಬಹಳ ದೊಡ್ಡದು. ಹೇಳಿ, ಏನ್ ಕತೆ ನಿಮ್ದು? ಸರ್, ಯಾವ ತರ ಸ್ಟಾರ್ಟ್ ಮಾಡ್ಬೇಕು, ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಹೇಳಿ, ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿ ಹೇಳಿ. ಅಲ್ಲ ಸರ್, ನಮ್ ಲ್ಯಾಂಗ್ವೇಜ್ ರೋಸ್ಟ್ ತೆಲುಗು ಈಗ ಏನ್ ಪರವಾಗಿಲ್ಲ ಪರವಾಗಿಲ್ಲ ಸರ್. ಏನಿಲ್ಲ, ನಮ್ಮ ಅಪ್ಪಗೆ ನಾನು ಚಿಕ್ಕವನು ಸರ್, ಲಾಸ್ಟ್ ಅವನು. ದೊಡ್ಡವರು ನಮ್ಮ ಅಕ್ಕ, ನನಗ್ ದೊಡ್ಡವ್ರು ನಮ್ಮ ಅಣ್ಣ, ನಾನೇ ಲಾಸ್ಟ್ ಅವನು ಸರ್ ಮನೆಗೆ. ಬಟ್ ಅವರೆಲ್ಲ 10th ಅಷ್ಟೇ ಸರ್ ಓದಿರೋದೆಲ್ಲರೂ. ನಾನ್ ಲಾಸ್ಟ್ ಮಗ ಸರ್, ಚಿಕ್ಕವನು ಮನೆಗೆ. ಬಟ್ ಏನಾಯ್ತು, ಫಸ್ಟ್ ನಾನು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಸರ್, ಫಸ್ಟ್ ಕನ್ನಡ ಮೀಡಿಯಂ ಇದ್ದೆ. ಫಸ್ಟ್ ಆಕ್ಚುಲಿ ಕನ್ನಡ ಮೀಡಿಯಂ ಓದಿದ್ರೆ ಚೆನ್ನಾಗ್ ಆಗ್ತಾ ಇದ್ದು ಏನೋ ಗೊತ್ತಿಲ್ಲ, ಏನೋ ಲಾಸ್ಟ್ ಮಗ ಅಂದ್ಬಿಟ್ಟು ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬಿಟ್ರು ಸರ್. ಈ ಕನ್ನಡನು ಅರ್ಧ ಬರ್ಧ ಆಗೋಯ್ತು, ಇಂಗ್ಲಿಷು ಅರ್ಧ ಬರ್ಧ ಆಗೋಯ್ತು ಸರ್. ಒಂದೇ ದ್ರಾಗೆ ಬಿಟ್ರೆ ಏನಾನ ಆಗ್ತಾ ಇತ್ತು ಸಕ್ಸಸ್ ಗೊತ್ತಿಲ್ಲ. ಲಾಸ್ಟ್ಗೆ 10th ಅಲ್ಲಿ 8th ಅಲ್ಲಿ ಸಂಸ್ಕೃತ ತಗೊಂಡೆ ಸರ್. ಅದು ಅರ್ಥ ಆಗಿಲ್ಲ ಸರ್ ನಂಗ. ಅಂದ್ರೆ 8th ಪಾಸ್ ಆದೆ, 9th ಪಾಸ್ ಆದೆ, 10th ಅಲ್ಲಿ ಒಂದೇ ಸಬ್ಜೆಕ್ಟ್ ಹೋಯ್ತು ಸರ್. 10th ಅಲ್ಲಿ ಸಂಸ್ಕೃತನೇ ಹೋಯ್ತು ಸರ್. ಎಲ್ಲಾ ಪಾಸ್ ಆಯ್ತು, ಸಂಸ್ಕೃತ ಹೊಲ್ಟಾಯ್ತು ಸರ್. ಅದ್ ಅರ್ಥನೇ ಆಗ್ತಾ ಇರ್ಲಿಲ್ಲ ಸರ್ ನಂಗ. ಪಾಪ ಅವರು ನಮ್ ಮಾಸ್ಟ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಬಟ್ ನನ್ ತಲೆಗೆ ಹತ್ತಿಲ್ಲ. ಮನೆಯಲ್ಲಿರೋ ಪ್ರಾಬ್ಲಮ್ಸ್ ಆ ಸ್ಕೂಲಾಗ ಬರ್ತಾ ಇತ್ತು ಸರ್. ಈ ನಮ್ಮ ಅಪ್ಪ ಕಿತ್ಲಾಡೋದು, ನಮ್ಮ ಅಕ್ಕ ಅವ್ರು ಕಿತ್ಲಾಡೋದು, ಈ ತರ ಏನು ಬರ್ತಾ ಇಲ್ಲ ಸರ್. ಅದಂದ್ರೆ ನನ್ಗೆ ಭಯ ಆಗ್ತಾ ಇತ್ತು. ಸಂಸ್ಕೃತ ಅಂದ್ರೆ ಅದೊಂಥರ, ಇವಾಗ ಮಾತಾಡೋದ್ರಾಗೆ ಸರ್ ನೀವು ಶ್ಲೋಕ ಹೇಳ್ತೀರಿ ನೋಡಿ ಸರ್, ಆ ತರನೇ ಸರ್ ಸೇಮ್ ಅದು. ಅದೇ ಸಂಸ್ಕೃತ ದೇವ ಭಾಷೆ. ಆ ತರನೇ ಮಾತಾಡ್ಬೇಕು, ಆ ತರನೇ ಉಚ್ಚಾರಣೆ ಮಾಡ್ಬೇಕು, ತರ ನಮ್ ಸಾರ್ ಹೇಳ್ಕೊಡ್ತಾ ಇದ್ದಿದ್ದು. ಬಟ್ ಯಾಕೋ ಅದು ತಲೆ ಹೋಗ್ಲಿಲ್ಲ, ಅತ್ಲೇ ಇಲ್ಲ ಸರ್ ನಂಗ. ಲಾಸ್ಟ್ ಗೆ ರೀ ಎಕ್ಸಾಮ್ ಬರ್ದೆ ಸರ್. 1-2-3 ಕಾಪಿ ಚೀಟ್ ತಗೊಂಡೋಗಿ ಮೇನ್ ಬರ್ದ್ಬಿಟ್ಟೆ ಸರ್. ಪಾಸ್ ಆಗೋಗ್ಲಿ ಸುಮ್ನೆ, ಯಾಕೆ ಸುಮ್ನೆ ನನ್ ಫ್ರೆಂಡ್ಸ್ ಎಲ್ಲಾ ಪಾಸ್ ಆಗೋಗವ್ರೆ, ಇವ್ನ್ ಪಾಸ್ ಆಗಿಲ್ಲ ಅಂದ್ರೆ ಅವ್ರ ಶೇಮ್ ಮಾಡ್ತಾ ಇದ್ರು, ಅದ ತರ ಈ ತರ ಅಂತ. ಪಾಸ್ ಆಗೋ ಜಸ್ಟ್ ಪಾಸ್ ಆದೆ, ಕಾಲೇಜ್ಗೆ ಹೋಗಿಲ್ಲ ಸರ್ ನಾನು. ಪಾಸ್ ಆದೆ ಅಷ್ಟೇ ಸರ್, ಬಿಟ್ಬಿಟ್ಟೆ ಸರ್. ಫಸ್ಟ್ ನಾವು ಈ ಕುರಿ ಮನೆಗೆ ಇದ್ದೀವಿ ಸರ್ ನಾವು. ನಾನು ನಮ್ಮ ಅಪ್ಪ, ನಮ್ಮ ಅಕ್ಕ ಊರಾಗೆ ಲವ್ ಮ್ಯಾರೇಜ್ ಆಗೋಯ್ತು ಸರ್. ನಮ್ಮ ಅಣ್ಣನು ಊರಾಗೆ ಲವ್ ಮ್ಯಾರೇಜ್ ಸರ್. ನಾವ್ ಫಸ್ಟ್ ನಮ್ಮ ಅಕ್ಕ ಆದ್ರು, ನಮ್ ಮನೆಗ್ ಟಿವಿ ಏನಿರ್ಲಿಲ್ಲ. ನಮ್ ಬಾವವ್ರ ಮನೆಗ್ ನಾನ್ ಟಿವಿ ನೋಡಕ್ ಹೋಗ್ತಾ ಇದ್ರೆ ಅವರು ಸರಿ, ನಂಗೇನ್ ಗೊತ್ತಿಲ್ಲ, ಮಾಮೂಲಿ ಅವ್ನ್ ಚಿಕ್ಕ ಹುಡುಗ ಓದ್ತಾ ಇದ್ದೆ, ಓಕೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಹೋಗ್ತಾ ಇದ್ದೆ, ಆವಾಗ ಒಂದ್ ಇನ್ಸಿಡೆಂಟ್ ಜರುಗ್ ಸರ್. ಅದು ನಮ್ ಬಾವವ್ರಿಗೆ ಊರಾಗ ಯಾರೋ ಲವ್ ಮಾಡಿದ್ರಂತೆ, ನಂಗ್ ಗೊತ್ತಿಲ್ಲ ಅದು. ಅವರು ನಾವೆಲ್ಲ ಚೆನ್ನಾಗೇ ಇದ್ವಿ. ಬಟ್ ನಾನು ಟಿವಿ ನಮ್ಮ ಮನೆಗಿರ್ಲಿಲ್ಲ, ಅವ್ರ ಮನೆಗ್ ನೋಡಕ್ ಹೋಗ್ತಾ ಇದ್ದೆ. ಹೊಸದಾಗ ತಂದಿದ್ರು ಸರ್, ಇದು ಒಂದು 7 years ಬ್ಯಾಕ್ ಸರ್. ಹೋಗ್ತಾ ಇದ್ದೆ, ಈ ನಮ್ಮ ಅಕ್ಕಗ್ ನಾವ್ ಕೊಟ್ಟಿರೋ ಒಡವೆಗಳೆಲ್ಲ ನಮ್ ಬಾವ ತಗೊಂಡು ಯಾರೋ ಏನೋ ಮಾಡ್ಬಿಟ್ಟು ಸಮಥಿಂಗ್ ಏನೋ ಆಗೋಗೈತಿ, ನಂಗೆ ಗೊತ್ತಿಲ್ಲ. ಡೈಲಿ ನಾನೇ ಹೋಗ್ತಾ ಇದ್ದೆ ಟಿವಿ ನೋಡಕ್ಕೆ. ಅವ್ರ ಮನೆಗ್ ಇರ್ಲಿ ನಾನೇ ಆನ್ ಮಾಡ್ಕೊಂಡು ನಾನೇ ನೋಡ್ಕೊಂಡ್ ಇರ್ತಾ ಇದ್ದೆ. ಅಂದ್ರೆ ಅಕ್ಕನ್ ಕೊಟ್ಟಿದೀವಿ ಅನ್ನೋ ಧೈರ್ಯದಲ್ಲಿ. ಅಷ್ಟೇ ಇನ್ನೇನಿಲ್ಲ. ಅವ್ರ ಏನ್ ಮಾತಾಡ್ತಾ ಇರ್ಲಿಲ್ಲ. ನಾನು ಹೋಗ್ತಾ ಇದ್ದೆ, ಏನ್ ಅದೇ ಅಂತದೇನ್ ಇರ್ಲಿಲ್ಲ. ಈ ಒಡವೆಗಳು ಹೋಗೋ ಟೈಮ್ಕ ನಮ್ಮ ಅಣ್ಣ ಅದೇ ಟೈಮ್ಕ ಮದುವೆ ಆಗಿದ್ದು ಊರಾಗೆ. ನಮ್ಮ ಅಣ್ಣನು
ಊರಾಗೆ ಮದುವೆ ಆಗಿದ್ದು, ಲವ್ ಮ್ಯಾರೇಜ್ ಅವ್ರದ್ದು. ಹ್ಮ್ ಮದುವೆ ಆಗೋಯ್ತು, ಒಂದ್ ವಾರ ಎಲ್ಲ ಏನೋ ಗಲಾಟೆ ಪಲಾಟೆ ಏನೋ ಆಗೋಯ್ತು. ನಾನು ಅವಾಗ ಚಿಕ್ಕ ಹುಡುಗನೆ, ನಾನು ಕಾಲೇಜ್ಗೆ ಬೇರೆ ಹೋಗಿಲ್ಲ, ಹೊಲದಲ್ಲಿ ನೀರ್ ಕಟ್ಕೊಂಡು ಇದ್ಬಿಟ್ಟಿದ್ದೆ. ಹ್ಮ್ ನನ್ ಮೈಂಡ್ಗೆ ಅರ್ಥ ಇಲ್ಲ, ಓದು ಅನ್ನೋದೇ ಇಲ್ಲ ಸರ್. ಕುರಿ ಮೇಯಿಸ್ಕೊಂಡು ನೀರ್ ಕಟ್ಕೊಂಡು ಗದ್ದೆ ಕೆಲಸ ಇರ್ತಾ ಇದ್ದೆ. ಓಕೆ. ನಮ್ಮಪ್ಪ ಏನ್ ಹೇಳಿದ್ರೆ ಅದೇ ನಾನ್ ಮಾಡ್ಕೊಂಡು ಸುಮ್ನೆ ಮಾರ್ನಿಂಗು ನನ್ ಟೈಮಿಂಗ್ಸ್ ಬೆಳಗ್ಗೆ 7:30 9:30 10 ಗಂಟೆ, ಸಾಯಂಕಾಲ 4 ಗಂಟೆ 5 ಗಂಟೆಯಿಂದ ಈವ್ನಿಂಗ್ 8:30 9 ಗಂಟೆ ಟಿವಿ ನೋಡಿ ಬಂದ್ ಮಲ್ಕೊಳೋದು ಅಷ್ಟೇ ಸರ್ ನಂದು ಇದ್ದಿದ್ದು. ಅವಾಗ ಕಾಲೇಜ್ ಏನ್ ಇರ್ಲಿಲ್ಲ, ಹೋಗ್ತಾ ಇರ್ಲಿಲ್ಲ, ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಮನೆ ಕೆಲಸ ಮಾಡಿ ಈ ತರ ಮಾಡ್ಕೊಂತ ಇದ್ದೆ. ಅವ್ರ ಮನೆಗೆ ಒಡವೆಗಳು ಹೋಗೈತೆ ಅಂತ ನಂಗೂ ಗೊತ್ತಿಲ್ಲ. ಈ ನಮ್ಮನ್ನ ಮದ್ವೆ ಆಗೋ ಲವ್ ಮ್ಯಾರೇಜ್ ಎಲ್ಲ ಅವ್ರೇನೋ ನ್ಯಾಯ ಪಂಚಾಯತ್ ಎಲ್ಲ ಮಾಡಿ ರಿಸೆಪ್ಷನ್ಗೆ ರೆಡಿ ಮಾಡೋರೆ ಊರಲ್ಲೇ. ನಮ್ಮ ಅಕ್ಕ ಒಡವೆ ಅದು ಬೀರುನು ಏನೋ ಅದು ಬಾಕ್ಸ್ ತೆಗ್ದವ್ರೆ, ಒಂದ್ ಒಡವೆ ಇಲ್ಲ. ಆಕ್ಚುಲಿ ಅದು ಹೋಗಿ ಒಂದ್ 10 ದಿವಸ ಆಗೈತೆ, ಯಾವಾಗ ಹೋಯ್ತು ನಮ್ಗೂ ಗೊತ್ತಿಲ್ಲ. ನಾನ್ ತಗೊಂಡೋಗಿದ್ರೆ ನಾನು ಅಂತ ಹೇಳ್ಬೋದು, ನನ್ಗೆ ಗೊತ್ತಿಲ್ಲ. ನಮ್ಮನ್ನ ಅವ್ರು ಆರಾಮಾಗೆ ರಿಫ್ಲೆಕ್ಷನ್ ಮಾಡ್ಕೊಂತವ್ರೆ. ಇವ್ರು ನಮ್ಮ ಅಕ್ಕ ಒಡವೆ ಹಾಕೊಂಡ್ ಬರ್ಬೇಕು, ಒಂದ್ ಒಡವೆ ಇಲ್ಲ. ಸೀದಾ ನಮ್ಮನೆ ನಮ್ಮಪ್ಪ ನಮ್ಮಮ್ಮ ಹತ್ರ ಬಂದ್ಬಿಟ್ಟು ಅಲ್ಕೊಂಡಿದ್ಲು. ಯಾಕಮ್ಮ ನೀನ್ ಅಳ್ತಾ ಇರೋದು, ಯಾಕೆ ಏನು ನಡಿ ಫಂಕ್ಷನ್ ರೆಡಿ ಆಗಿಲ್ಲ ನಮ್ಮಪ್ಪ ಅಂದ್ಲು. ಇಲ್ಲ ಮನೆಗೆ ಒಂದ್ ಒಡವೆ ಇಲ್ಲ, ಯಾರ್ ತಗೊಂಡೋದ್ರು ಏನೋ ಗೊತ್ತಿಲ್ಲ ಅಂತ ಒಂದ್ ಮಾತು ಅಂದ್ಬಿಟ್ರೆ ಒಂಥರ ಆ ತರ ನಮ್ಮಪ್ಪ ಹೇಳಿದ್ದು. ನಾನ್ ಸುಮ್ನೆ ಇರ್ತೀರಾ, ನೀವು ನಿಮ್ ಮನೆಗ್ ಹೋಗಿದ್ರೆ ನಿಮ್ಮವ್ರನ್ನ ಕೇಳ್ಬಿಟ್ಟು ನಮ್ ಮನೆಗ್ ಬಂದಿದ್ ಯಾಕೆ ಅಂತೆ ನಾನು. ನಮ್ಮ ಅಕ್ಕ ಇದ್ಕೊಂಡ್ ನೀನ್ ತಗೊಂಡಿಲ್ಲ, ಯಾಕೆ ನೀನ್ ಅಷ್ಟು ರಿಯಾಕ್ಷನ್ ತಗೊಂತ ಇದೀಯಾ. ನಮ್ಮ ಅಕ್ಕ ನನ್ಗ್ ರಿವರ್ಸ್ ಆಯ್ತು. ಇದೇನಪ್ಪ ಹಿಂಗ್ ಡೌಟ್ ಹೊಡಿತಾ ಐತೆ, ನಾನ್ ಸುಮ್ನೆ ಆಗೋದ್ಯಾ. ನಮ್ಮಮ್ಮ ಇದ್ಕೊಂಡು ನೀನೆಲ್ಲ ಹೋಗ್ತಾ ಇದ್ ನಿಂಗೇನ್ ಗೊತ್ತೇನೋ ನಮ್ಮಮ್ಮ ಕೇಳಿದ್ರು, ರಿವರ್ಸ್ ಆದ್ರು. ನನ್ಗೇನ್ ಗೊತ್ತು, ನನ್ಗೇನ್ ಗೊತ್ತಿಲ್ಲ, ನನ್ಗೇನ್ ಕೆಲ್ಸ, ನಾವಿಟ್ಟಿರೋ ನಾನೇ ತಗೊಂಬರ್ಲ, ನಂಗೆ ಗೊತ್ತಿಲ್ಲ ಏನು ಅಂದ್ಯಾ. ಹೌದಾ ಅದು ಇದು ಅಂದ್ಬಿಟ್ಟು ಅದೇನೋ ಅವ್ರೇನೇನ್ ಮಾತಾಡಿದ್ರೇನೋ ಆಚೆನೆ ಇದ್ದೆ. ನನ್ಗೆ ಯಾಕೋ ಬೇಜಾರಾಗೋಯ್ತು, ಆಚೆಗೆ ಬಂದ್ಬಿಟ್ಟೆ ಮನೆಯಿಂದ. ಬಂದ್ಬಿಟ್ಟೆ ನಾನು ಆಗ್ಲಿ ಏನೇನ್ ಮಾತಾಡ್ತಾರ ಅಂದು ಕಿಟ್ಕಿ ಹೋಗಿ ಕಿವಿ ಇಟ್ಕೊಂಡ್ ಕೇಳಿಸ್ಕೊಂಡೆ. ಮನೆಗೆ ಯಾರು ಬರ್ತಾ ಇರ್ಲಿಲ್ಲ. ಅವನು ಶಿವ ಸರ್, ಸಾರಿ ನನ್ನ ಹೆಸರು ಶಿವ ಅಂತ. ಇದು ಲೈವ್ ಕಾರ್ಯಕ್ರಮ. ಓಕೆ ಸರ್, ನೋ ಪ್ರಾಬ್ಲಮ್. ಯಾ ಲೈವ್ ಸರ್, ಎಲ್ಲಿಂದ ಎಲ್ಲಿಗ್ ಬಂದಿದ್ದೀನೋ ಎಲ್ಲಿದ್ದೀನೋ ನನ್ಗೆ ಗೊತ್ತಿಲ್ಲ ಇವಾಗ. ಇರ್ಲಿ ಹೇಳಿ. ಇವಾಗ ಯಾರು ತಗೊಂಡಿಲ್ಲ, ಏನು ಇಲ್ಲ, ಅವನಿಗೆ ಯಾಕೆ ಇಷ್ಟು ಬಾಧೆ ಅಂತ ಸರ್ ನಾನ್ ಮನೆಗೆ ಫಸ್ಟ್ ರಿಯಾಕ್ಷನ್ ಆಗೋದು ನಾನೇ. ಏನ್ ಪ್ರಾಬ್ಲಮ್ ಬಂದ್ರು ಆಗ್ತಾ ಇದ್ದಿತ್ತು. ನಿಮ್ ಕಾರ್ಯಕ್ರಮ ನೋಡಿ ಏನ್ ರಿಯಾಕ್ಷನ್ ಬಂದ್ರು ನೋಡಿದ್ರೆ ಆಗೋಗಿದ್ದೀನಿ. ನಾನಲ್ಲ ಬಿಡಿ, ಯಾರು ಹಂಗಾಗೋಗಿದ್ದೀನಿ ಸರ್. ಮನ್ಸ್ ಕಲ್ಲಾಗ್ಬಿಟ್ಟಿದೆ ಅಂದೆ. ಅಷ್ಟೇ ಸರ್, ಅಷ್ಟೇ. ನಾನ್ ರಿಯಾಕ್ಷನ್ ಆಗಿದ್ದಕ್ಕೆ ನಾನು ಆಚೆಗೆ ಬಂದಿದ್ದೆ. ನಮ್ಮಮ್ಮ ಇದ್ಕೊಂಡು ಅವನೇನೇನ್ ಎತ್ಕೊಂಡಿದ್ರ ನಾನು ಕೇಳ್ತೀನಿ, ನೀನ್ ಸುಮ್ನೆ ಇರು, ಸುಮ್ನೆ ಇವಾಗ ಫಂಕ್ಷನ್ ಐತೆ, ಯಾಕಮ್ಮ ನೀನ್ ಈ ತರ ಅದು ಇದು ನಮ್ಮಮ್ಮ ಅಂತ ಇದ್ರು. ಅವನೇನೇನ್ ತಗೊಂಡಿದ್ರೆ ನಾನ್ ಕೇಳ್ತೀನಿ ಅಂತ ನಾನ್ ಎಲ್ಲ ಕೇಳಿಸ್ಕೊಂತ ಇದೀನಿ. ನಾನ್ ಕೇಳಿರಕ್ಕಾಗಿಲ್ಲ. ಇವಾಗ ನಾನ್ ತಗೊಂಡಿದ್ರೆ ನಾನು ಒಂಥರ ಸೈಲೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ಅಲ್ಲೇನೋ ಒಂದ್ ಡ್ರಾಮಾ ನಾನೇ ಕ್ರಿಯೇಟ್ ಮಾಡ್ಬೋದು, ನಂಗೆ ಗೊತ್ತಿಲ್ಲ ಅದು ಇದು ಅಂತ ಹೇಳ್ಬೋದು. ನನ್ ಕೋಪ ಎಷ್ಟು ಸರ್, 200 ಬಂದ್ಬಿಡುತ್ತೆ ಒಂದೇ ಸರಿಗೆ, ಹಂಗೆ ಬಂದ್ಬಿಡುತ್ತೆ. ಸರಿ ಆಯ್ತು, ಹೋದೆ ಹಂಗೆ ರಿವರ್ಸ್ ಹೋದೆ ಮನೆಗೆ. ನಾನ್ ತಗೊಂಡಿಲ್ಲ, ನನ್ಗೇನ್ ಬೇಕು, ನಮ್ಮಮ್ಮ ಇಟ್ಟಿರೋದು ನಾನೇನ್ ತಗೊಂಡ್ ನಾನೇನ್ ಮಾಡ್ಲಿ ಅಂತ ನಾನ್ ಹೇಳ್ದೆ. ಇವಾಗ ನೀನ್ ತಗೊಂಡಿಲ್ಲ, ನೀನ್ ಯಾಕೆ ಇಷ್ಟು ರಿಯಾಕ್ಷನ್ ಮಾಡ್ತಾ ಇದೀಯ ಅಂತ ನಮ್ಮ ಅಕ್ಕ ಅಂದ್ರು. ನಮ್ಮಪ್ಪ ಒಂದ್ ಮಾತಂದ್ರು, ನೀನ್ ತಗೊಂಡಿದ್ರು ಕೊಟ್ಬಿಡು ಅಂದ್ರು ನಮ್ಮಪ್ಪ. ನಮ್ಮಮ್ಮನೂ ಸೇಮ್ ಹಂಗೆ ಅಂದ್ರು. ಇನ್ನು ಅವ್ರು ನಮ್ಮನ್ನ ನಮ್ಮ ಅತ್ತಿಗೆ ಅವರೆಲ್ಲ ರಿಲೇಷನ್, ಅವರು ಫಂಕ್ಷನ್ ಮಾಡ್ಕೊಂತವ್ರೆ, ಮನೆಗ್ ನಡೀತಾರ ಇದ್ದಿದ್ದು ರೀಸೆಂಟ್ ಆಗಿ ಒಂದ್ 5 ನಿಮಿಷ ಹೋಗ್ಬೇಕೆಲ್ಲಾರು. ಈ ಅಮ್ಮ ನಮ್ಮ ಅಕ್ಕ ಬಂದು ಹಿಂಗ ಅಲ್ಕೊಂಡ್ ಕೂತ್ಬಿಟ್ಟಿಲ್ಲ ನಮ್ಮ ಮನೆಗೆ. ಇವಾಗ ನಾನೇ ತಗೊಂಡಿರೋದು ಅಂದೆ. ನೀನೇ ತಗೊಂಡಿದ್ರೆ ನೀನೇ ಮಾತಾಡ್ತಾ ಇದೀಯ, ನೀನೇ ಅಲ್ಲ ಅಂತ ಇವ್ರು ಎಲ್ಲಾ ಅಂದ್ಬಿಟ್ರು ಮನೆಗೆಲ್ಲ, ಅಮ್ಮ ಅಪ್ಪ ನಮ್ಮ ಅಕ್ಕ ಎಲ್ಲ. ಸರಿ ನಾನೇ ಅಲ್ಲ ಅಂದ್ಬಿಟ್ಟು ನನ್ಗೆ ಇರಕ್ಕಾಗಿಲ್ಲ ಒಂದ್ ನಿಮಿಷ. ನಾನು ಸೀದಾ ಒಂದು 2 ಜೊತೆ ಬಟ್ಟೆ ಎತ್ಕೊಂಡು ಹೊರಟೋದೆ ಸರ್ ಮನೆ ಬಿಟ್ಟು, 10ನೇ ಕ್ಲಾಸಲ್ಲಿ. ಎಷ್ಟು ವಯಸ್ಸಾಗ ನಿಮ್ಗೆ ಸರ್? ನನ್ಗೆ ಅವಾಗ 17 ಇಲ್ಲ ಸರ್, 2011 12 ಕಂಪ್ಲೀಟ್ 10th ಸರ್, 13 ಸರ್.
ಹ್ಮ್ 2013 ಮನೆ ಬಿಟ್ಟಿದ್ದು ಸರ್. 16 ಹಾ, ಅಷ್ಟೇ ಸರ್. ವರ್ಷ. ಅಷ್ಟೇ. ಅಂದ್ರೆ ಆ ಅಪವಾದ ಬಂದಿದ್ರಿಂದ ಹಾ, ಈಗ ಅದನ್ನ ಬಿಡಿಸಿ ಹೇಳಿದ್ರು ಕೇಳೋ ಸ್ಥಿತಿಲಿ ಅವ್ರು ಯಾರು ಇರ್ಲಿಲ್ಲ. ಇರ್ಲಿಲ್ಲ ಸರ್, ಯಾರು ಇರ್ಲಿಲ್ಲ. ಅದಕ್ಕೆ ಮನೆ ಬಿಡೋದೇ ಉತ್ತಮ ಅನ್ಕೊಂಡ್ ಬಿಟ್ಬಿಟ್ರಿ. ಹಾ, ಹ್ಞೂ ಸರ್. ಹ್ಮ್ ಅದಕ್ಕೆ ಹೊಲ್ಟೋದೆ ಸರ್ ನಾನು. ಹ್ಮ್ ಸೀದಾ ಹೊಲ್ಟೋಗಿ ₹1 ಜೋಬಾಗ್ ದುಡ್ಡು ಇಲ್ಲ ಸರ್, ಏನು ಇಲ್ಲ. ಸೀದಾ ಬಸ್ ಸ್ಟ್ಯಾಂಡ್ ಹೋದೆ ಸರ್ ನಡ್ಕೊಂಡು. ಹ್ಮ್ ಯಾರು ಏನ್ ರೋಡಾಗ್ ಬಂದ್ರೆ ಯಾರನ್ನ ಹುಡ್ಕೊಂಡ್ ಬರ್ತಾರೆ ಅಂದು ಈ ಒಳ್ಳ ಮಾಮೂಲಿ ಸೇಮ್ ಇದು ಬೇಸಿಗೆ ಕಾಲ ಬರುತ್ತಲ್ಲ ಸರ್, ಅವಾಗೆಲ್ಲ ಒಳಗಿಲ್ಲ ಏನು ಇರಲ್ಲ, ಕಟ್ ಮಾಡಿಬಿಟ್ಟಿರ್ತಾರೆ ಹ್ಮ್ 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 ರೋಡ್ ಪಕ್ಕದಾಗೆ. ಬಟ್ ರೋಡಾಗ್ ಹೋದ್ರೆ ಯಾರನ್ನ ಬಂದು ಆಮೇಲೆ ಕರ್ಕೊಂಡ್ ಹೋಗ್ತಾರೆ ಅಂದ್ಬಿಟ್ಟು ರೋಡಾಗ್ ಹೋಗಿಲ್ಲ, ಸೀದಾ ಹಿಂಗ್ ಬೇರೆ ಇದ್ರಾಗ ಹೋದೆ ಸರ್, ಬೇರೆ ಇದ್ರಾಗೆ ಕಾಲ್ದಾರಿಗಳಲ್ಲಿ ಹೊಲಗಳಲ್ಲಿ. ಹೋದೆ. ಹ್ಮ್ ₹1 ಇಲ್ಲ, ಯಾವ್ದೋ ಗೌರ್ಮೆಂಟ್ ಬಸ್ ಬಂತು, ಹತ್ಬಿಟ್ಟು ಕುತ್ಕೊಂಡ್ಬಿಟ್ಟೆ. ಹ್ಮ್ ಬೆಂಗಳೂರು ಮೆಜೆಸ್ಟಿಕ್ ವರ್ಗು ಹೋಗುತ್ತಪ್ಪ ಅಂದ್ರು. ಹ್ಮ್. ಸರ್ ನೀವೆಲ್ಲಗನ್ನವ್ರಿ, ನನ್ನ ಹತ್ರ ₹1 ಇಲ್ಲ ಅಂದೆ. ಆ ಕಂಡಕ್ಟರ್ಗೆ ಹೇಳ್ದೆ ಸರ್. ಹ್ಮ್ ಇನ್ನ ಏನು ಅರ್ಥ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಅಂದ್ರೆ ಚೆನ್ನಾಗಿ ಅಲ್ದಿ ಬಿಟ್ಟಿದೀನಿ, ದಾರಿ ಪೂರ ಅಲ್ಕೊಂಡೆ ಬಂದಿದೀನಿ. ನಾನೇನು ಮಾಡಿಲ್ಲ, ನನ್ಗೆ ಯಾಕೆ ಮನೆಗೆಲ್ಲ ಕೆಲ್ಸ ಮಾಡ್ತಾ ಇದ್ದಿದ್ ನಾನೇ, ಅವ್ರೆಲ್ಲ ಆರಾಮಾಗಿ ಇದ್ರು. ಹ್ಮ್ ಸುಮ್ ನಾವಪ್ಪ ನಮ್ಮನೆ ಹಂಗ ಅಂದ್ಬಿಟ್ರಲ್ಲ ಅಂತ ಒಂಥರ ನಂಗೆ ಕೇಳೋಕೆ ಬೇಜಾರಾಗೋದು. ಹೊಲ್ಟೋದೆ, ಅಂದ್ರೆ ಸಾಯಕ್ ಹೋಗಿಲ್ಲ ಸರ್, ಹೋದೆ. ಬಟ್ ಅಪ್ಪ ಅಮ್ಮ ಕೂಡ ನಿಮ್ ಕದ್ದಿರಬಹುದು ಅಂತ. ಅವ್ರು ಹಂಗಂದ್ರಲ್ಲ, ಎತ್ಕೊಂಡಿದ್ರ ಕೊಟ್ಬಿಡು ಅಂತ ಅಯ್ಯೋ. ಒಂದೇ ಮಾತೆ ಅಂದ್ರ. ಹ್ಮ್ ಸೀದಾ ಹೊಲ್ಟೋದೆ. ಮೆಜೆಸ್ಟಿಕ್ ಇನ್ನ ಕರ್ಕೊಂಡೋದ್ರು, ಬಿಟ್ಬಿಟ್ರು. ಅಲ್ಲಿ ನಂಗೆ ಗೊತ್ತಿಲ್ಲ ಇನ್ನೇನು. ಒಬ್ಬ ಇನ್ನ ಡ್ರೈವರ್ ಸಿಕ್ಕಿದ್ರು. ಹ್ಮ್ ಅಣ್ಣ ಈ ತರ ಆಗೋಗೈತೆ, ನನ್ ಪರಿಸ್ಥಿತಿ, ನಮ್ ಮನೆ ಹೋಗೋದಿಲ್ಲ ಅಂತ ನಂದೆಲ್ಲ ಹೇಳ್ದೆ. ಸರಿ ಆಯ್ತು, ನಿನ್ ಡ್ರೈವಿಂಗ್ ನೀನು ಏನ್ ಬೇಡ, ಈ ಬಾಗ್ಲೂರು ಕ್ರಾಸ್ ಅಂತ ಐತೆ ಸರ್, ಇಲ್ಲಿ ಬೆಂಗಳೂರಲ್ಲೇ ನಿಯರ್ ಹ್ಮ್ ಬೇಕರಿಯಲ್ಲಿ ಒಂದ್ ಕೆಲ್ಸಕ್ ಆಗ್ದ್ರು ಸರ್. ಅಣ್ಣನ ಕರ್ಕೊಂಡೋಗಿ ಹ್ಮ್ ಗೋರಿ ಎಷ್ಟು ಸರ್, ₹150 ಕೊಡ್ತಾ ಇದ್ರು, ಏನು ಡೈಲಿ ಹ್ಮ್ ಕೊಡ್ತಾ ಇದ್ರು. ಅಲ್ಲಿ ಒಂದ್ 6 ತಿಂಗಳು ಬೇಕರಿ ಕೆಲ್ಸ ಮಾಡ್ದೆ ಸರ್. ಓಕೆ. 6 ತಿಂಗಳು ಬೇಕರಿ ಕೆಲ್ಸ ಮಾಡ್ದೆ. ಬಟ್ ಅವರು ಸ್ವಲ್ಪ ಮನೆ ಹುಡುಗ ತರ ನೋಡ್ಕೊಂತ ಇದ್ರು, ಓನರು ಅವ್ರೆಲ್ಲ. ಹ್ಮ್ ಅವ್ರಿಗೆ 2 ಹೆಣ್ಮಕ್ಳು ಸರ್. ಅವ್ರಿಗೆ ಹ್ಮ್ ದೊಡ್ಡ ಹುಡುಗಿ ನಂಕ ಊಟ ಎಲ್ಲ ತಗೊಂಬಂದ್ ಕೊಡ್ತಾ ಇದ್ರು. ಓಕೆ, ಚೆನ್ನಾಗಿದ್ವಿ. ಬಟ್ ಆ ಹುಡುಗಿ ಒಂದ್ಸರಿ ಬಂದ್ಬಿಟ್ಟು ಹಗ್ ಮಾಡ್ಬಿಟ್ಟು, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ನಾನಿರೋದೇ ಈ ಪರಿಸ್ಥಿತಿ, ನಾನ್ ಎಲ್ಲ ಕರ್ಕೊಂಡ್ ಹೋಗ್ಲಿ, ನಂಗೆ ಲವ್ ಬೇಡ, ಏನು ಬೇಡ ಅಮ್ಮ, ನಾನು ಈ ತರ ಹಂಗ ಮಾತಾಡಂಗಿದ್ರೆ ನಿಮ್ಮ ಅಪ್ಪಾಗ ಹೇಳ್ತೀನಿ ಅಂದೆ. ಅಂದ್ರೆ ಈ ಬೇಕರಿ ಓನರ್ ಮಗಳ? ಹ್ಞೂ ಸರ್. ನಾನು 6 ತಿಂಗಳು ನಾನು ಮಾಡ್ತಾ ಇದ್ದೆ ಸರ್, ನಾನು ಕೆಲಸ ಮಾಡ್ತಾ ಇದ್ದೆ, ನಂಗೆ ಏನು ಬರಲ್ಲ. ಬಟ್ ಅವರೆಲ್ಲ ಕಲ್ತ್ಕೊಂಡಿದ್ದೆ ಸರ್, ಅವರೇ ಎಲ್ಲ ನೋಡ್ಸ್ಕೊಟ್ರು. ಅವ್ರ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಮನೆ ಮಗ ತರ ಹಾ, ನೋಡ್ತಿದ್ರು. ಹಾ. ಈ ಹುಡುಗಿ ನಿಮ್ಗೆ ಆ ರೀತಿ ಪ್ರಪೋಸ್ ಮಾಡಿದ್ರು? ದೊಡ್ಡ ಹುಡುಗಿ ಸರ್. ಊಟ ಎಲ್ಲ ಪಾಪ ಹುಡುಗಿನ ತಗೊಂಡ್ಬರ್ತಾ ಇದ್ರು. ಹ್ಮ್ ಒಂದ್ 6 ತಿಂಗಳಾದ್ಮೇಲೆ ಈ ಹುಡುಗಿ ಈ ತರ ಮಾಡಿದ್ರು. ಹ್ಮ್ ಇದ್ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ಅಷ್ಟೊತ್ತಲ್ಲಿ 3 ಜೊತೆನೆ ಬಟ್ಟೆ, ಬಟ್ ಅಮೌಂಟ್ ಇಟ್ಕೊಂಡಿದ್ದೆ, ಹ್ಮ್ ಒಂದ್ 5,000 ಇಟ್ಕೊಂಡಿದ್ದೆ. ಆ ಅಮೌಂಟ್, ಆ ಬಟ್ಟೆ ಒಂದ್ 4 ಜೊತೆ ಎತ್ಕೊಂಡು ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ ಸರ್. ಅಗಳಪ್ಪ, ಈ 3 ಜೊತೆ ಬಟ್ಟೆ ಮತ್ತಂಡ್ ಹೊಂಟ್ರಿ? ಅಲ್ಲೇ ತಗೊಂಡಿದ್ದೆ ಸರ್, ಅಲ್ಲಿ ಕೆಲ್ಸ ಮಾಡ್ತಾ ಇದ್ನಲ್ಲ, ಓನರ್ ಕೊಡ್ಸಿದ್ನು. ಅದೇ ಅಂದ್ರೆ ಅಲ್ಲಿಂದ ಯಾಕೆ ಬಿಟ್ರಿ? ಈ ಹುಡುಗಿದು ಟೆನ್ಷನ್ ಅಲ್ಲ ಸರ್. ಅಲ್ಲ, ಈಗ ಆ ಹುಡುಗಿ ತಾನೇ ಬಂದ್ ಕೇಳಿದ್ದು, ಈಗ ಬೇಡ ಹೇಳಿದ್ರು, ನಾನು ಈ ತರ ನಾನಿರೋದು ಇವೆಲ್ಲ ಇವ್ರಿಗೆ ಏನು ಗೊತ್ತಿಲ್ಲ, ನಾನು ಈ ತರ ಬಂದಿರೋದು ಅಂತ. ಹ್ಮ್ ನನ್ ಫ್ರೆಂಡ್ ಅಂದ್ರೆ ನಮ್ ಡ್ರೈವರ್ ಒಬ್ನು ಈ ತರ ಹಾಕಿ ನನ್ ಹೋಗಿ ಅಲ್ಲಿ ಸೇರ್ಸಿದ್ದು. ಇವೆಲ್ಲ ಹೇಳಕ್ ನನ್ ಕೈಯಲ್ಲಿ ಪೇಶನ್ಸ್ ಇರ್ಲಿಲ್ಲ. ನನ್ ಪ್ರಾಬ್ಲಮೇ ಅಷ್ಟೊಂದು. 6 ತಿಂಗಳಾದ್ರೂ ಯಾರು ಹುಡುಕಿಲ್ಲ. ಎತ್ತೋದ್ನ ಮೋಸ್ಟ್ಲಿ ಒಡವೆಗಳೆಲ್ಲ ಇರ್ತದೆ, ಆರಾಮಾಗಿ ಜಾಲಿ ಮಾಡ್ಕೊಂಡಿರ್ತಾನೆ ಬಿಡು, ಎಲ್ಲ ಆಗೋದ್ಮೇಲೆ ಬರ್ತಾನೆ ಇವ್ರು ಥಿಂಕ್ ಮಾಡ್ಕೊಂಡಿರೋದು. ನಾನ್ ಬಿಟ್ಟು ಹೋಗಿದ್ದಕ್ಕೆ ಅವ್ರು ನಮ್ಮ ಅಕ್ಕ ಬಂದು ಆ ಸೀನ್ ಕ್ರಿಯೇಟ್ ಮಾಡಿದಕ್ಕೆ ಎಲ್ಲ ಸರಿ ಹೋಯ್ತು. ನನ್ನ ಹತ್ರ ಐತೆ, ಹೋಗೋವನೆ, ಈ ತರ ಕ್ರಿಯೇಟ್ ಆಗೋಯ್ತು. ನನ್ಗೆ ಇಂಗ್ಲಿಷ್ ಎಲ್ಲ ಸ್ವಲ್ಪ ಬರ್ತಾ ಇತ್ತು. ಇದು ಬೇಕರಿಯಲ್ಲಿ ಈ ತರ ಇನ್ಸಿಡೆಂಟ್ ಐತಲ್ಲ, ಸುಮ್ನೆ ಅವ್ರಿಗೆ ಹೇಳಿ ಅವ್ರ ಮಗಳು ಇನ್ನು ಸಮಥಿಂಗ್ ಏನ್ ಮಾಡ್ಯಾವ್ರು ಸುಮ್ನೆ ಯಾಕಂತ ಅಲ್ಲಿ ಮೌನಾಚರಣೆ ಸರ್ ಮಾಡಿದ್ದು. ಮನೆಗೆ ಹೆಂಗ್ ಮಾಡಿದ್ನು ಅಲ್ಲಿ ಅಷ್ಟೇ, ಯಾರಿಗೂ ಏನು ಹೇಳಿಲ್ಲ. ಸುಮ್ನೆ ಹಂಗೆ ಬಂದ್ಬಿಟ್ಟೆ. 2 ಗಂಟೆ ರಾತ್ರಿಗೆ ರೂಮ್ ಲಾಕ್ ಮಾಡ್ಕೊಂಡು ಕೀ ಎಲ್ಲ ಇಟ್ಬಿಟ್ಟು ನಾನ್ ಬಂದ್ಬಿಟ್ಟೆ. ಅಲ್ಲೂ ಇರ್ಲಿಲ್ಲ. ಬಂದ್ಬಿಟ್ಟು ಒಬ್ರು ಹಿಂಗೆ ಆ ಬಸ್ ಸ್ಟ್ಯಾಂಡ್ ಆಗಿ ಯಾರೋ ಒಬ್ರು ಸಿಕ್ಕಿದ್ರು ಸರ್. ಇದು ಮಾಮೂಲಿ ಲಾರಿ ಟಿಪ್ಪರ್ ಡ್ರೈವರ್ ಸರ್. ಟಿಪ್ಪರ್ ಲಾರಿ ಇರುತ್ತಲ್ಲ,
ಅಣ್ಣ ಈ ತರ ಆಗೋಗೈತೆ ನನ್ ಕೆಲ್ಸ ಎಲ್ಲೋದ್ರು ಆಗ್ತಾ ಇಲ್ಲ, ಡ್ರೈವಿಂಗ್ ಅನ್ನೋ ಕಲ್ಸೋಣ ಅಂದೆ ಸರ್. ಸರ್ ಇನ್ನ 1 ವರ್ಷ ನನ್ ಮಗು ತರ ನೋಡ್ಕೊಂಡವ್ರೆ ಸರ್. ಡ್ರೈವಿಂಗ್ ಎಲ್ಲ ಕಲ್ತ್ಕೊಂಡೆ, 1 ವರ್ಷ 2 ವರ್ಷ ಡ್ರೈವಿಂಗ್ ನಾನೇ, ಆ ಮನೆನೇ ಲಾರಿ ಅಂತಾರಲ್ಲ ಸರ್, ಟಿಪ್ಪರ್, ಅದೇ ಮನೆ ಅದೇ ಎಲ್ಲ ಅದೇ ಸರ್. 3 ಲಕ್ಷ ಓನರ್ ಕೊಟ್ರು ಸರ್ ನಂಗ, 1 ರೂಪಾಯಿ ಇಸ್ಕೊಂಡಿರ್ಲಿಲ್ಲ, ವರ್ಷಕ್ಕೊಂದ್ಸರಿ ಇಸ್ಕೊಂಡೆ. ಮನೆಗ್ ಬಂದೆ ಸರ್ ನಾನು, ನಮ್ಮೂರ್ಗ್ ಬಂದೆ, ನಾನ್ ತಪ್ಪು ಮಾಡಿಲ್ಲ. ನಾನು ಊರಲ್ಲಿ ಇನ್ಫಾರ್ಮೇಶನ್ ಕೊಡಕ್ ಇಬ್ಬರು ಇಟ್ಕೊಂಡಿದ್ದೆ ಸರ್, ಯಾವ ತರ ಏನ್ ನಡೀತಾ ಇದೆ ಏನು, ನಂಗ್ ಈ ತರ ಮಾಮೂಲಿಗೆ ಡ್ರೈವರ್ ಆದೆ, ಎಲ್ಲ ಅದೇ, ಅಷ್ಟು ದುಡ್ಡೆಲ್ಲ ಮಾಡ್ದೆ, 3 ಲಕ್ಷ ಇಟ್ಕೊಂಡ್ ಬಂದೆ ಮನೆಗೆ. ಸೇಮ್ ಅದೇ ಒಡವೆ ನಮ್ಮ ಅಕ್ಕ ಹಾಕೊಂಡವ್ರು ಸರ್. ನೆಕ್ಸ್ಟ್ ಒಂದು ಬೇರೆ ಫಂಕ್ಷನ್ಗೆ ಅಂದ್ರೆ ಬೇರೆ ಮಾಡಿಸ್ಕೊಂಡಿದ್ದ ಅವೇ ಸಿಕ್ಕಿರೋ? ಇಲ್ಲ, ಸೇಮ್ ಅವೇ ನಾವಿಟ್ಟಿರೋ ಒಡವೆ ನಮ್ಗೆ ಗೊತ್ತಾಗಲ್ಲ ಸರ್. ತಗೊಳಪ್ಪ ಮತ್ತೆ. ಆವಾಗ ನಮ್ಮಮ್ಮ ಅಪ್ಪಾಗ ನಿಲ್ಸ್ಬಿಟ್ಟು ಮನೆಗೆ ಕೇಳ್ದೆ ಸರ್, ಇವಾಗ ಹೆಂಗ್ ಬಂತು, ನಾನೇ ತಗೊಂಬಂದ್ ಕೊಟ್ಟಿದ್ದೀನ ಅಂದೆ. ಇಲ್ಲಪ್ಪ ತಪ್ಪಾಯ್ತು, ಅವ್ರು ಹಸ್ಬೆಂಡ್ ಯಾರಿಗೋ ಊರಾಗ ಕೊಟ್ಟಿದ್ದಂತೆ, ಅದು ಇದು ಈ ತರ ಮಾತಾಡಿದ್ರು. ಯಾರನ್ನ ನೋಡ್ಬಿಟ್ಟು ಮಾತಾಡ್ರಿ, ಸುಮ್ನೆ ಹಿಂಗ್ ಮಾತಾಡಿ ಯಾಕೆ ಸುಮ್ನೆ ನೀವ್ ಇದಾಗ್ತೀರಾ ಅಂದ್ರೆ, ನಾ ಸುಮ್ನೆ ನಿಮ್ಮನ್ ನೋಡಕ್ ಬಂದಿಲ್ಲ, ಊರ್ ನೋಡಕ್ ಬಂದಿದೀನಿ, ನೀವ್ ಆತರ ಫೀಲ್ ಆಗ್ಬೇಡ್ರಿ ಅಂದೆ ಸರ್. ಮತ್ ಇರಕ್ ಬಂದಾನೆ ಅನ್ಕೊಂಬಿಡಿ ಅಂತ ಸರ್, ಮತ್ ಇರಕ್ ಬಂದಾನೆ ಅಂತ ಅನ್ಕೊಂಬಾರ್ದು ಅಂತ. ಅಂದ್ರೆ ನಮ್ಮನಪ್ಪ ನೋಡಕ್ಕೆ ಅವ್ರ ಏನಂದ್ರು ಅವ್ರ ನಮ್ಮ ಅಪ್ಪನೇ ಈ ತರ ಚೇಂಜ್ ಮಾಡ್ದೆ. ಸರಿ ಆಯ್ತು, ಇವಾಗ ನೀನ್ ಎಲ್ಲೂ ಹೋಗ್ಬೇಡ, ಆರಾಮಾಗಿರೋ, ಇವಾಗ ಏನಿಲ್ಲ ಅಲ್ಲ ಅಂದ್ರು. ನಾನ್ ಇರಲ್ಲ, ಸುಮ್ನೆ ಇವತ್ತು ನಾಳೆ ಇರ್ತೀನಿ ಅಷ್ಟೇ, ನಾ ಓದ್ತಾ ಇದೀನಿ, ಇಲ್ಲಿ ಇರಕ್ ಆಗಲ್ಲ, ನಂಗೆ ಕೆಲ್ಸಗಳು ಜಾಸ್ತಿ ಅಂತ ಹೊರಟೋದ್ರೆ ಯಾರ್ಯಾರ ಕೈಯೆಲ್ಲ ಅವಾಗ ನಂಬರ್ ಫೋನ್ ಮಾಡ್ಸಿ ಏನೇನೋ ಮಾಡ್ಸಿ ಮನೆಗ್ ಕರ್ಸ್ಕೊಂಡ್ರು. ಕರ್ಸ್ಕೊಂಡ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ಬಂದು ಕಾಲಿಗೆ ಬಿದ್ಬಿಟ್ರು ಸರ್. ನಂಗೆ ಒಂಥರ ಪ್ರಾಣ ಹೋದಂಗ್ ಬಂದ್ಬಿಡ್ತು. ಅವ್ರಿಬ್ರು ಹಿಂಗ್ ಸುಮ್ನೆ ಅವ್ರ ಮಾತು ಇವ್ರ ಮಾತು ಕೇಳಿ ನಾವ್ ನಿಮ್ಮನ್ನ ಇದ್ ಮಾಡ್ದೆ, ನಿನ್ನ ಸಾರಿ ಅದು ಇದು ಅಂದ್ರು. ಸರಿ ಆಯ್ತು ಅಂತ ಬಂದ್ರು. ಮನೆಗಿರ್ಲಿಲ್ಲ, ರೂಮ್ ಮಾಡ್ಕೊಂಡೆ ಸಪ್ರೇಟ್ ಆಗಿ, ರೂಮ್ ಆಗಿರ್ತೀನಿ, ನಿಮ್ಗೆ ಏನ್ ಬೇಕೆಲ್ಲ ನೋಡ್ತೀನಿ, ನಂಗೆ ಇದು ಮಾಡ್ಬೇಡ್ರಿ ಅದು ಇದು ಅಂದೆ. ಕರ್ಕೊಂಡ್ ಬಂದ್ರು ಸರ್, ಮನೆಗ್ ಕರ್ಕೊಂಡ್ ಬಂದ್ರು. ಒಂದು ಅದೇ ಮದ್ವೆ ಮಾಡ್ತೀವಿ, ಆರಾಮ ಮನೆಗಿರಪ್ಪ ಅದು ಇದು ಅಂದ್ರು. ನಾನು ಅವ್ರ ಮಾತಿಗೆ ಸರಿ ಆಯ್ತು, ಸುಮ್ನೆ ಅಲ್ಲಿ ಇಲ್ಲಿ ಹಾಕಿರೋದು ಅಂತ ಅಂದೆ. ಬಟ್ ಅವ್ರು ನೋಡ್ಸಿದ್ ನನ್ ಆಗಿಲ್ಲ ಸರ್. ಅವ್ರು ನೋಡ್ಸಿದ್ರು, ಬಟ್ ನನಗ್ ಇಷ್ಟ ಆಗಿಲ್ಲ, ನಾನ್ ಬೇಡ ಅಂದೆ. ಸರಿ ನಾನೇ ಮಾಮೂಲಿ ನಮ್ ರಿಲೇಷನ್ ಅಲ್ಲ, ನಮ್ ಕಷ್ಟಾಗೆ ನಾವ್ ಒಂದ್ಸರಿ ನೋಡ್ಕೊಂಡ್ ನಾವ್ ಮಾಡ್ಕೊಂಡೆ ಸರ್. ನಾವ್ ಅಂದ್ರೆ ನಾನ್ ಮಾಡ್ಕೊಂಡು ನಾನು ಹೂ ಅಂದಲ್ಲ, ಆ ಹುಡ್ಗಿಗ ಬೇಡ ಅಂದ್ರು ಇವ್ರು. ಅವ್ರ ಹತ್ರ ಏನು ಇಲ್ಲ, ಸುಮ್ನೆ ಬ್ಯಾಕ್ ಸಪೋರ್ಟ್ ಇರಲ್ಲ, ಸುಮ್ನೆ ಅದು ಇದು ಅಂದ್ರು. ನಂಗೆ ಅವತ್ತು ಇಲ್ಲ, ಇವತ್ತು ಯಾರು ಇರ್ತಾರೆ, ಇವತ್ತು ಯಾವ್ದು ಬೇಡ, ನಂಗೆ ಆ ಹುಡ್ಗಿನೇ ಬೇಕು ಅಂದೆ. ಅಲ್ಲ ನಾನು ಒಬ್ಬನೇ ಅಲ್ಲೆಲ್ಲ ಹೋಗೋರು ನಂಗೆ ಯಾರು ಇರ್ಲಿಲ್ಲ. ಇನ್ ಇವಾಗ ಏನಕ್ ಬೇಕು ಬ್ಯಾಕ್ ಸಪೋರ್ಟ್, ಏನಿದ್ರದ್ ಆಗ್ಲಿ ಬಿಡು, ನಂಗೆ ಆ ಹುಡ್ಗಿನೇ ಬೇಕು ಅಂದೆ. ಆ ಹುಡ್ಗಿ ಹುಡ್ಗಿಗೆ ಇವಾಗ ಏನ್ ಹೇಳಿದೀನಿ ಎಲ್ಲ ಹುಡ್ಗಿಗೆ ಹೇಳ್ಬಿಟ್ಟೆ ಫಸ್ಟ್ ಆಗಿ, ಈ ತರ ಆಗೈತೆ, ಹೂನ ಹೇಳಮ್ಮ ಸುಮ್ನೆ, ಆಮೇಲೆ ಮದ್ವೆ ಆದ್ಮೇಲೆ ಗಲಾಟೆ ಅದು ಇದು ಅಂದ್ರೆ ಆಗಲ್ಲ, ಇವಾಗ ಇರೋದ್ ಹೇಳಿದೀನಿ ಅಂದ್ರೆ ಓಕೆ ಇರ್ಲಿ ಅಂತ ಹುಡ್ಗಿ ಇನ್ನೇನು ಮಾತಾಡಿಲ್ಲ. ಈ 3 ಜೊತೆ ಬಟ್ಟೆ ತಗೊಂಡ್ ಮನೆ ಬಿಟ್ಟು ಹೋಗಿದ್ದೆ ಅಂತ. ಅಲ್ಲ ಫಸ್ಟ್ ಆಗಿ ಹೇಳ್ಬಿಟ್ಟಿದೀನಿ, ಮನೆಗಂತೂ ನಾನು ಇರ್ಲಿಲ್ಲ, ನಾನ್ ಕಷ್ಟಗಳಿಗೆ ಈ ತರ ಮಾಡ್ಕೊಂಡ್ ಬಂದಿದೀನಿ, ಇವಾಗ ಏನೋ ಬಂದಿದೀನಿ, ನೆಕ್ಸ್ಟ್ ಯಾವಾಗ ಹೋಗ್ತೀನಿ ನಂಗೂ ಗೊತ್ತಿಲ್ಲ, ಇನ್ನೇನ್ ದೂರ ತಗೊಂಬಂದ್ ಆಗ್ತಾನ ನಂಗೆ ಗೊತ್ತಿಲ್ಲ ಅಂತ ಫಸ್ಟ್ ಏನೇ ಹೇಳ್ಬಿಟ್ಟ ಹುಡುಗಿಗೆ. ಓಕೆ ಅಂದ್ರು. ಪಾಪ ಅವರು ಬಡವ್ರೆ, ಅವ್ರ ಕೈಯಲ್ಲಿ ಏನಿದ್ರು ಅವ್ರು ಕೊಟ್ಟು ಮದುವೆ ಮಾಡ್ಕೊಟ್ರು ಸರ್. ಅಂದ್ರೆ ನಮ್ಮ ಮನೆಗೆ ಯಾರ ಹುಡುಗಿ ಬೇಡ ಅಂದ್ರು, ಅವ್ರು ಬಡವರು ಏನು ಇಲ್ಲ ಅದು ಇದು ಅಂದ್ರು. ಫಸ್ಟ್ ನಾವು ಬಡವ್ರೆ ಅಲ್ಲ ಸರ್, ಅದು ಮರ್ತೋದ್ರೆ ಹೆಂಗ್ ಸರ್? ಇವಾಗ ನಮ್ಮ ಅಪ್ಪನೇನೋ ಅದು ನಮ್ಮ ಅಪ್ಪ ಏನ್ ಮಾಡಿಲ್ಲ, ನಮ್ ತಾತ ಮಾಡಿದ್ರು, ಅದ್ ಹಂಗ ಉಳ್ಸ್ಕೊಂಡ್ ಬಂದಾರೆ. ಓಕೆ, ಇವಾಗ ಇರೋದಂತ ಓಕೆ ಚೆನ್ನಾಗಿದೀವಿ. ಬಟ್ ಅವರು ಬಡವರು ಅಂದ್ರೆ ನಾವ್ ಹೆಂಗ್ ಸರ್ ಅದು ಆಗುತ್ತಾ? ಆಗಲ್ಲ. ಇಲ್ಲಿ ನಂಗೆ ಹುಡುಗಿನೇ ಬೇಕು ಅಂತ. ನಮ್ಮ ಅಣ್ಣ ಮದ್ವೆ ಆಗಿರೋರು ಅಷ್ಟು ಇದೆ ಚೆನ್ನಾಗವ್ರೆ, ನಮ್ಗಿನ್ನ ಚೆನ್ನಾಗವ್ರೆ. ಸರಿ ಆಯ್ತು, ಮದ್ವೆ ಆಯ್ತು, ಎಲ್ಲ ಆಯ್ತು, ಕರ್ಕೊಂಡ್ ಮನೆಗ್ ಬಂದಿವಿ ಸರ್. ಆವಾಗ ಪಿಕ್ಚರ್ ಸ್ಟಾರ್ಟ್ ಆಯ್ತು ಸರ್. ಕರ್ಕೊಂಡ್ ಬಂದಿವಿ, ಒಂದ್ 3 ತಿಂಗಳು 4 ತಿಂಗಳು ಹ್ಯಾಪಿ ಚೆನ್ನಾಗಿದ್ವಿ ಸರ್. ಆಮೇಲೆ ಮಾಮೂಲಿ ಸಣ್ಣ ಪುಟ್ಟ ಫ್ಯಾಮಿಲಿ ಅಂದ್ಮೇಲೆ ಬರ್ತಾ ಇದ್ ನಮ್ಮ ಮಿಸಸ್ ನಾನು ಇವತ್ತು ಒಂದ್ ಮಾತು ಒಂದಿಲ್ಲ, ಒಂದ್ ಡೇಟ್ ಹೊಡ್ದಿಲ್ಲ ಸರ್. ಯಾಕಂದ್ರೆ ನನ್ ನಂಬ್ಕೊಂಡ್ ಬಂದಿರೋದು ಅದು ಹೊಡೆಯೋದು ಬೈಯೋದು ಅದು ತಪ್ಪು ಸರ್. ಅದು ಏನಿದ್ರೆ ಅದು ಮಾತಾಡ್ಬೇಕು, ಸ್ಟ್ರೇಟ್ ಫಾರ್ವರ್ಡ್ ಸರ್. ಅದ್ ಏನನ್ನ ಇಲ್ಲ,
ಈಗ ಇಲ್ಲಿಗೆ ಹೋಗ್ತಾ ಇದೀನಿ, ಹೋಗ್ಬೇಕಾ ಬೇಡ, ಹೋಗಂದ್ರೆ ಹೋಗೋದು, ಇಲ್ಲ ಅಂದ್ರೆ ಇಲ್ಲ. ಇಷ್ಟೇ ಸರ್. ಹಿಂಗೆ ಇವಾಗ ಹಂಗೆ ಇರೋದು. ಒಂದು 3 ತಿಂಗಳು ಆಗೋಯ್ತು. ಮಾಮೂಲಿ ನಮ್ಮಮ್ಮ ಎಲ್ಲ ನಮ್ ಹುಡುಗಿನ ಕೆಲ್ಸ, ನಮ್ ಮನೆ ಕೆಲ್ಸ ಜಾಸ್ತಿ ಸರ್. ನಮ್ದು ಕುರಿ ಒಂದು 60 ಸೀಮೆ ಹಸು ಒಂದು 5 ಜಮೀನ್ ಬೇಜಾನ್ ಐತೆ, ಕೆಲ್ಸ ಜಾಸ್ತಿ ಸರ್. 1 ವರ್ಷ ಆಯ್ತು ನಮ್ ಮಿಸ್ಸಸ್ ಪ್ರೆಗ್ನೆಂಟ್ ಆಗಿಲ್ಲ. 3 ವರ್ಷ ಆದ್ರೂ ಆಗಿಲ್ಲ ಸರ್. 3.5 ವರ್ಷ ಆಯ್ತು ಸರ್. ನಮ್ ಮಿಸ್ ಅಂದು ಅಷ್ಟವರೆಗೂ ಹಂಗ ಹಿಂಗ ಚೆನ್ನಾಗಿದೀವಿ ಸರ್. ಇವ್ ನಮ್ಮ ಅಣ್ಣ ಮಕ್ಳು 3 ಮಕ್ಳು ದೊಡ್ಡವ್ರಾಗೋದ್ರು. LKG UKG ಈ ತರ ಸ್ಟೇಜ್ ಬಂದ್ಬಿಟ್ರು. ನಮ್ ಮನೆ ಕೆಲ್ಸ ಜಾಸ್ತಿ, ನಮ್ ಅತ್ತಿಗೆ ಇದ್ಕೊಂಡು ಇರಲ್ಲ, ನಾವ್ ಹೋಗ್ಬೇಕು ಅಂತ ಹೇಳ್ಬಿಟ್ರು. ಅದು ನಮ್ಮಪ್ಪ ಡೈರೆಕ್ಟ್ ಆಗಿ ನಮ್ಮ ಅಪ್ಪನ್ಗೆ ಹೇಳಿ ಹೋಗಿದ್ರು, ಏನ್ ಇರ್ತಾ ಇಲ್ಲ. ನಾನು ಮಾಮೂಲಿ ಕೆಲ್ಸಕ್ ಹೋಗ್ತಾ ಇದ್ದೆ, ಕೆಲ್ಸ ಅಂತೂ ಬಿಟ್ಟಿಲ್ಲ, ಕೆಲ್ಸಕ್ ಹೋಗ್ತಾ ಇದ್ದೆ. ಇವ್ರು ಯಾವ ಟೈಮ್ ಹೆಂಗ್ ಚೇಂಜ್ ಆಗ್ತಾರ ನಂಗೆ ಗೊತ್ತಿಲ್ಲ, ಕೆಲ್ಸ ಬಿಟ್ಟಿಲ್ಲ, ಹೋಗ್ತಾ ಇದ್ದೆ. ನಮ್ ಮಿಸ್ಸಸ್ ಅದು ಇದು ಸಣ್ಣ ಪುಟ್ಟ ಕಂಪ್ಲೇಂಟ್ ನಂಗೆ ಕೇಳ್ತಾ ಇದ್ರು, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ, ಇನ್ನ ಏನ್ ಮನೆ ಇರೋದೆಲ್ಲ ಒಂದೇ, ಏನ್ ಮಾಡಕ್ ಆಗಲ್ಲ. ನಾನು ಹಂಗೆ ಹೋಗ್ತಾ ಇದ್ದೆ ಮುಂದಕ್ಕೆ. ನಮ್ ಮಿಸ್ಸಸ್ ಯಾವಾಗ ಪ್ರೆಗ್ನೆಂಟ್ ಅಂದ್ರ ಅವರು ನಮ್ ಅತ್ತಿಗೆ ಅವರು ಬಿಟ್ಬಿಟ್ರಿ ಸರ್. ನಾವು ಡಿವೈಡ್ ಆಗ್ಲೇಬೇಕು, ನಾವ್ ಇರಕ್ ಆಗಲ್ಲ ಅಂದ್ರು. 2 ಮಕ್ಕಳು ನಮ್ ಮಿಸ್ಸಸ್ ಎಲ್ಲಾ ನೋಡ್ಕೊಂಡಿರೋದು. ಪಾಪ ನಮ್ಮಮ್ಮ ವಯಸ್ಸಾಗೈತೆ, ಏನ್ ನೋಡಕ್ ಆಗಲ್ಲ. ನಮ್ ಮಿಸ್ಸಸ್ ಬಂದು ಯಾವಾಗೂ ಕಂಪ್ಲೇಂಟ್ ರೂಮ್ ಅಲ್ಲಿ ಎಲ್ಲ ನಾನೇ ನೋಡ್ಬೇಕು, ಅವ್ರೇನು ಅಂತ ಇದ್ರಿ. ಇಲ್ಲಿ ಏನಾಗಲ್ಲ ಮಾಡಮ್ಮ, ನಾನ್ ಹೇಳ್ಕೊಂಡ್ ಹೋದೆ. ನಮ್ ಮಿಸ್ಸಸ್ ಯಾವಾಗ ಪ್ರೆಗ್ನೆಂಟ್ ಆಯ್ತು, ಬಟ್ ಇವ್ರು ಜೂಟ್ ಸರ್ ಮನೆ ಬಿಟ್ಟು. ಅವ್ರವ್ರ ಮನೆ ಎಲ್ಲ ಊರಲ್ಲಿ ಸೆಟ್ ಮಾಡ್ಕೊಂಡು ಹೊರಟೋದ್ರು, ಎಲ್ಲ ಬಿಟ್ಬಿಟ್ಟು. ಅದು ಬಿಟ್ಟಿದ್ದು ಕಾರಣ ಏನು, ಅದು ಒಂದು ಅದು ಅವ್ರಿಗೆ ಹೋಗೋ ಕಾರಣ ನನ್ ಮೇಲೆ ಹಾಕ್ದ್ರು. ಒಂದಿನ ಶಿವರಾತ್ರಿ ನೈಟ್ ಜಾಗರಣೆ ಇಡ್ತಾರಲ್ಲ ಸರ್, ಹಲೋ, ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆ ಇಡ್ತಾರೆ ನೈಟ್. ಆವಾಗ ನಾವು ಈ ನಿಂದಿಗ್ ಬಂದಿದ್ವಿ ಸರ್, ಚಿಬ್ಲಾಪುರ ಹತ್ರಗೆ. ಅದೇನೋ ನಮ್ ಕಡೆ ಸುಧಾಕರ್ ಅನ್ನೋರು ಇದು ಉತ್ಸವ ಏನೋ ಮಾಡಿದ್ರು ದೊಡ್ಡದಾಗೆ ಫಂಕ್ಷನ್, ಊರೂರೆಲ್ಲ ಬಸ್ ಬಿಟ್ಟು. ಒಂದ್ 11:30 12 ಗಂಟೆ ಆಗಿತ್ತು ಸರ್. ಆವಾಗ ನಮ್ ಮಿಸ್ಸಸ್ ಊರ್ಗ್ ಹೋಗಿದ್ರು. ನಾನ್ ಬಂದು ಬಾಕ್ಲು, ಇವ್ರಿಬ್ರು ನಮ್ಮಮ್ಮ ನಮ್ಮಪ್ಪ ನಾವೆಲ್ಲ ಹೋಗಿದ್ವಿ. ನಮ್ಮಮ್ಮ ನಮ್ಮಪ್ಪ ಲೇಟ್ ಆಗೋಯ್ತು ಬಂದಿದ್ದು. ಇವ್ರು ಬಾಕ್ಲು ತಡ್ತಾ ಇದ್ದೆ, ಎಷ್ಟೊತ್ತಿಗೂ ಎದ್ದಲಿಲ್ಲ ಸರ್ ಇಬ್ರು, ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಏನಾಯ್ತು, ಮನೆ ಲಾಕ್ ಹಾಕಿಲ್ಲ, ಲಾಕ್ ತೆಗ್ದವ್ರೆ, ಬಟ್ ಒಳಗಡೆ ಲಾಕ್ ಹಾಕೊಂಡವ್ರೆ. ಎಷ್ಟೊಂದ್ 1/2 an hour ಬಡದ್ರು ಅವ್ರು ಎದ್ದೋಳಿಲ್ಲ, ಏನು ಮಾಡಿಲ್ಲ. ಅದೇ ರೀಸನ್ ಅವತ್ ನೈಟ್ಗೆ ಬೆಳಗ್ಗೆ ಹೋಗ್ಬೇಕು, ಡಿವೈಡ್ ಆಗೋಗ್ಬೇಕಂತ ಫಿಕ್ಸ್ ಆಗೋಗ್ರೆ. ಅವ್ರಿಗೆ ಇನ್ನೇನು ಸಿಕ್ಕಿಲ್ಲ. ನಾನ್ ಬಾಕ್ಲು ಬಡ್ದು ಸುಸ್ತಾಗೋದೆ. ಏನ್ ಇದರ ಹೋಗೋರು ಅಂತ ಹೋಗಿ ನಾ ಕಿಟಕಿ ಇತ್ತು, ಕಿಟಕಿಯಲ್ಲಿ ಹೋಗಿ ಹಿಂಗೆ ಲೈಟ್ ಹಾಕಿ ಹೊಡ್ದೆ. ಆವಾಗ ಎದ್ದೋಳವ್ರೆ. ಫ್ರಂಟ್ ಡೋರು ಎದ್ದೋಳಿಲ್ಲ. ನಾನ್ ಕಿಟಕಿ ಹತ್ರ ಹೋಗಿ ಅಣ್ಣ ಎದ್ದೋಳಣ, ಬಾಕ್ಲು ತೆಗಿಯೋಣ ಅಂತ ನಾನು ಒಂದ್ 3 ಮಾತ್ ಮಾತಾಡ್ದೆ. ಅಷ್ಟೇ ಸರ್ ಆಗಿದ್ ರೀಸನ್ ನೈಟಲ್ಲೇ. ಅಷ್ಟಕ್ಕೆ ಅವ್ರು ನೈಟಲ್ಲಿ ಏನು ಮಾತಾಡಿಲ್ಲ, ಬಾಕ್ಲು ತೆಗೆದ್ರು. ನಾನು ಹೋಗಿ ಸೈಲೆಂಟ್ ಆಗಿ ಹೋಗಿ ರೂಮ್ ಆಗ ಮಲ್ಕೊಂಡೆ. ಬೆಳಗ್ಗೆ ನಾವ್ ಅಮ್ಮ ನಾವು ಇದ್ರು, ಬಂದ್ಬಿಟ್ಟು ನಾವಿರಲ್ಲ, ನಾವ್ ಹೊಲ್ಟೋತೀವಿ ಅಂದ್ರು ಸರ್. ಅವ್ರ ಏನ್ ರೀಸನ್ ಕ್ರಿಯೇಟ್ ಮಾಡವ್ರೆ, ನಾವಿಬ್ರು ಮಲ್ಕೊಂಡಿದ್ರೆ ಅವ್ನ್ ಬಂದ್ ನೋಡವನೆ ಅಂತ. ಈ ಮನೆಗ್ ನಾವೇನಕ್ ಇರ್ಬೇಕು, ಆಲ್ರೆಡಿ ಅವ್ರ ಪ್ಲಾನಿಂಗ್ ಐತೆ, ನಾವ್ ಈ ಮನೆಗ್ ಇರಲ್ಲ, ಅವ್ನ್ ಈ ತರ ಮಾಡ್ತಾವನೆ, ನಾವ್ ಹೊಲ್ಟೋತೀವಿ ಅಂತ. ರೈಟ್ ಸರ್, ಹೊಲ್ಟೋದ್ರೆ ಎಲ್ಲ ಎತ್ಕೊಂಡ್ ಅವ್ರೆ ಏನೇನ್ ಬೇಕೆಲ್ಲ ಅವ್ರ ವಸ್ತುಗಳೆಲ್ಲ ತಗೊಂಡ್ ರೈಟ್ ಹೊಲ್ಟೋದ್ರು. ನಮ್ ಮಿಸ್ಸಸ್ ಬಂದ್ಬಿಟ್ರು, ನೀನೇನ್ ಅದು ಇದು ಅಂದ್ರೆ ನನ್ ಬೈದ್ರು. ನಾನೇನು ಮಾಡಿಲ್ಲ, ಈ ತರ ಆಗೈತೆ ಅಂತ ಅವ್ರಿಗೆ ಹೇಳ್ದೆ. ಸರಿ, ಅವ್ರು ಫಸ್ಟ್ ಇಂದ ಪ್ಲಾನಿಂಗ್ ಅಲ್ಲಿ ಇದಾರೆ, ಏನೋ ಒಂದು ದೂರ ಹಾಕೊಂಡ್ ಹೋಗ್ಬೇಕಂತ ಇದಾರೆ, ಯಾವ್ದು ಸಿಕ್ಕಿಲ್ಲ, ನೀನ್ ಸಿಕ್ಕಿದ್ಯಾ ಬಿಡು ಚೆನ್ನಾಗಿರ್ಲಿ ಅಂತ. ಅವ್ರು ನಮ್ ಮಿಸ್ಸಸ್ ನಾನು ಏನ್ ಹೇಳಿದ್ರೆ ಅದು ನಂಬ್ತಲೆ ಸರ್. ಪಾಪ ಅವ್ರು ಏನು ಇದುವರೆಗೂ ನಾನು ಏನ್ ಹೇಳಿದ್ರೆ ಅದೇ ಸರ್, ಅವ್ರು ಏನ್ ಹೇಳಿದ್ರು ಅದೇ ಸರ್. ನಾನು ಈ ತರ ಹೇಳ್ಬಿಟ್ಟು ಹೊಲ್ಟೋಗ್ಬಿಟ್ಟು ಇವಾಗ ಹೋಗಾರಲ್ಲ ಸರ್, ಅಲ್ಲೇ ಇರ್ಬೇಕು. ನನ್ನ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಓಡಿಸೋರು ಸರ್ ನನ್ನ ಅವ್ರಿಬ್ರು. ಏನಂತ ಕಂಪ್ಲೇಂಟ್? ಅದೇ ಈ ತರ ಮಾಡವನೆ ಅಂತ. ಏನ್ ಮಾಡಿ? ನಾವು ಮಳ್ಕೊಂಡಿದ್ರೆ ಬಂದ್ ನೋಡವನೆ ಅಂತ. ಓಡ್ಸವ್ರು ಸರ್. ನಾನೇನ್ ಮಾತಾಡ ಓಡಿಸ್ಕೊಂಡೆ ಸುಮ್ನೆ. ಹಾ, ಬೇರೆ ರೀಸನ್ ಏನು ಇಲ್ಲ, ಅದೇ ರೀಸನ್. ಇವಾಗ ಮನೆಗ್ ಬರೋದು, ನಮ್ಮಪ್ಪನ ಮಾತಾಡೋದು, ನಮ್ ಮಿಸ್ಸಸ್ ಮಾತಾಡಕ್ ಬರೋದು, ನನ್ ಚಿಕ್ಕ ಪಾಪುನ್ ಮಾತಾಡಕ್ ಬರೋದು, ಎತ್ಕೊಂಡ್ ಹೋಗೋದು, ಈ ತರ ಮಾಡ್ತಾವ್ರೆ ಸರ್.
ಇನ್ನು ಆ ಹುಡುಗಿಗೆ ಏನ್ ಮಾಡ್ತಾರೋ, ನಾನ್ ಅದಕ್ಕೆ ಇದ್ಕೊಂಡು ನಮ್ಮ ಅಮ್ಮನಪ್ಪ ಹೇಳ್ದೆ, ನೋಡಪ್ಪ ಅವರೇ ಬರ್ಬೇಕಂದ್ರೆ ಅವ್ರನ್ನೇ ಕರ್ಸ್ಕೊಂಡ್ ಮನೆಗಿಡೋ, ಇಲ್ಲ ಅಂದ್ರೆ ನಾನ್ ಸಪ್ರೇಟ್ ಆಗಿ ಇಡ್ತೀನಿ, ನೀವ್ ಆರಾಮಾಗಿರಿ, ನಿಂಗೆ ಏನೇನ್ ಬೇಕಾ ನಾನ್ ತಂದಾಕ್ತೀನಿ. ಸುಮ್ನೆ ನಮ್ಗೆ ತಗೋರ್ತಾನೆ ಏನೇನ್ ಮಾತಾಡೆ ಸ್ಟೇಷನ್ ಓಡ್ಸವ್ರೆ, ಆಮೇಲೆ ಇವೆಲ್ಲ ನೋಡಕ್ ಆಗಲ್ಲ ಹಿಂಗ್ ಹೇಳ್ತಾ ಇದೀನಿ ಸರ್. ಇದು ತಪ್ಪರ್ ನಂಗೂ ಅರ್ಥ ಆಗ್ತಾ ಇಲ್ಲ ಸರ್. ಬಟ್ ಅವರು ಪರಿವರ್ತನೆ ಬದಲಾವಣೆ ಆಗಂಗ್ ಮಾಡ್ತಿರೋದ ಅಥವಾ ಸರ್ ಅವರು ಒಳಗಡೆ ಒಂಥರ ಕ್ಯಾರೆಕ್ಟರ್, ಆಚೆ ಕಡೆ ಒಂಥರ ಕ್ಯಾರೆಕ್ಟರ್ ಸರ್. ಈಗ ಭಾಗ ಆದ್ರೆ ಎಲ್ಲ ಸರ್ ಭಾಗ ಆದ್ರ ಜಮೀನು ಅಥವಾ ಬೇರೆ ಬೇರೆ ಸರ್ ಭಾಗ ಜಮೀನು ಆಗಕ್ಕೆ ನಮ್ಮಪ್ಪ ನಮ್ಮ ಅಣ್ಣ ಏನಂದ್ರೆ ಮೇನ್ ವೀಕ್ನೆಸ್, ಅವನು ಫುಲ್ ಇಸ್ಪೀಟು ಅದು ಇದು ಆಡ್ತಾನೆ, ಇಸ್ಪೀಟ್ ಆಡ್ತಾನೆ, ಅವ್ನ್ ಸಮಥಿಂಗ್ ಪ್ರತಿಯೊಂದು ಐತೆ ಅವನ ಹತ್ರ. ನಮ್ಮಪ್ಪ ಅದ್ರಕ್ ಭಯ ಬೀಳ್ತಾವನೆ. ಇವಾಗ ಭಾಗ ಇಟ್ಬಿಟ್ರೆ ಚಟಕ್ಕೆಲ್ಲ ಹಾಳು ಮಾಡ್ತಾನೆ ಅಂತ. ನಮ್ಮಪ್ಪ ಒಂದೇ ಮಾತು ಹೇಳಿರೋದು, ನಾನು ಉಸಿರಿರೋವರೆಗೂ ಯಾವನಿಗೂ ಇದ್ ಮಾಡಲ್ಲ, ಯಾರ್ಯಾರಿಗೆ ಏನೇನ್ ಬೇಕು ಅದ್ ಮಾಡಿ ನಾನು ಸಾಯೋದು, ನೀವೇನು ಬರ್ಬೇಡ್ರಿ, ನಾನು ಸಾಯೋವರೆಗೂ ನನ್ನ ಹ್ಯಾಂಡ್ ಅವರೇ. ಆಯಪ್ಪನ್ ಈ ಲೆವೆಲ್ ಆಗವನೆ ಸರ್. ಇವಾಗ ನಮ್ಮ ಅಪ್ಪಂದು ಆಸ್ತಿ ಬೇಕು, ಅದ್ ಬೇಕು, ನನ್ಗೆ ಅಷ್ಟು ಬೇಡ. ನನ್ ಮಾಮೂಲಿ ನನ್ ಸೇವಿಂಗ್ ನನ್ ಜಾಗ್ರತೆಗೆ ನಾನು ಇದೀನಿ. ಈ ತರ ಎಲ್ಲ ಆತದೆ ಏನೋ ಸಮಥಿಂಗ್ ಅಂತ ನಾನು ಒಂದು 15 ಲಕ್ಷ ಕೂಡಿ ಇಟ್ಕೊಂಡಿದ್ದೀನಿ ಸರ್. ಯಾವ ಟೈಮ್ ಹೆಂಗೋ ಏನೋ ಗೊತ್ತಿಲ್ಲ ಅಂತ ಇವ್ ಅವರೇ ಕಲ್ಸ್ಕೊಟ್ಟಿರೋದು ಎಲ್ಲ, ಅವು ಬುದ್ಧಿ ಎಲ್ಲ ಅವರೇ ರೆಡಿ ಆಗೋಗಿರೋದು. ಬೇರೆ ಯಾರು ಬಂದು ಮಾತಾಡಿಲ್ಲ ಹಿಂಗಿರಪ್ಪ ಹಂಗಿರಪ್ಪ ಅಂತ. ಇವ್ರೇ ಮನೆಯವ್ರೇ ಈ ತರ ಎಲ್ಲ ನಂಗೆ ರೆಡಿ ಆಗ, ನಾನ್ ಸೇವಿಂಗ್ ಅಲ್ಲಿ ನಾನು ಇದೀನಿ. ಇವಾಗ ನನಗೆ ವಾರಕ್ಕೆ 8,000 ಕೊಡ್ತಾರೆ ಸರ್. ಗಾಡಿಗೆ ಹೋದ್ರೆ 1,000 ರೂಪಾಯಿ ನಾನ್ ಖರ್ಚಿಗೆ ಇಟ್ಕೊಂಡು ಎಲ್ಲ ಮನೆಗ್ ಕೊಟ್ಬಿಡ್ತೀನಿ ನಮ್ ಮಿಸ್ಸಸ್ ಕೈಗೆ. ಪಾಪ ಎಲ್ಲ ಹುಡುಗಿನೇ ನಮ್ ಮಿಸ್ಸಸ್ ಹತ್ರನೇ ಇರುತ್ತೆ, ಎಲ್ಲೂ ಹೋಗಲ್ಲ, ಏನು ಮಾಡಲ್ಲ. ಅಂದ್ರೆ ನಾವ್ ಅಪ್ಪಗೆ ಕೊಡ್ತಾ ಇದ್ದೆ. ಏನ ಅವನು ಇವಾಗ ಎಲ್ಲ ಕುರಿಗೆ ನಾವು ಹೋಗು ಎಮರ್ಜೆನ್ಸಿ ಒಂದ್ 1/2 hour ಅಂದ್ರೆ ಒಂದ್ 5 ಕುರಿ ಮಾರ್ಕೊಂಡ್ ಬಂದ್ಬಿಡೋದು ಈ ತರ. ಅದಕ್ಕೆ ನಾವಪ್ಪ ಇದ್ಕೊಂಡು ನನ್ ಮೇಲೂ ನಂಬಿಕೆ ಇಲ್ದಾರ ಆಗೋಗೈತೆ ನಮ್ಮಪ್ಪ ಹತ್ರ. ಅಂದ್ರೆ ನಾವು ಫಸ್ಟ್ ಇಂದಾನೆ ನಾನು 17 ವರ್ಷಕ್ಕೆ ನಮ್ಮ ಅಪ್ಪ ಮುಂದೆ ಅವ್ರ ಕಡೆ ಆಸೆನೆ ಹೊಲ್ಟೋಗೈತೆ. ಏನೋ ಅವ್ರ ಏನ್ ಅಂದ್ಕೊಂಡು ನಮ್ಮಪ್ಪ ನಮ್ಮಮ್ಮ ತಾನೆ ಅಂತ ನಾನು ಇದೀನಿ. ಬಟ್ ಇವಾಗ ಹಿಂಗ ಆಗೋಗೈತೆ. ಇವಾಗ ಮನೆಗ್ ಬರೋದ್ ರೆಡಿ ಆಗೋಗೋರೆ. ಬರೋದು ಅಂದ್ರೆ ಸುಮ್ನೆ ಬಂದ್ ಹೋಗೋದ, ಬಂದ್ ಅಲ್ಲೇ ಉಳಿಯೋದ? ಸರ್ ಬರೋದು ಅಂದ್ರೆ ಇವಾಗ ಅಲ್ಲೇನನ್ನ ಸಮಥಿಂಗ್ ಏನನ್ನ ಹುಡುಗಿ ಸಾರಿ ನಮ್ಮ ಅತ್ತಿಗೆ ಏನನ್ನ ಅದು ಇದು ಹೇಳಿದ್ರೆ ಇಲ್ಲಿಗ್ ಬರೋದು, ನಿಧಾನಕ್ ಬಂದು ನಮ್ಮ ಅಪ್ಪ ಜೊತೆಗಿರೋದು, ಮಾತಾಡೋದು, ನಮ್ಮ ಅಪ್ಪಗೆ ಏನೇನೋ ತಂದ್ಕೊಡೋದು, ಈ ಮಾಮೂಲಿ ತಿಂಡಿ ಬೇಕರಿಯಿಂದ ಅದು ಇದು ಅವ್ರನ್ನ ನ್ಯಾಕ್ ಮಾಡೋದು, ಅದಂಗೆ ಇದು ಹಿಂಗೆ ಅಂತ. ಇವೆಲ್ಲ ನೋಡ್ತಾ ಇದೀನಿ ಸೈಲೆಂಟ್ ಗೆ. ಅಂದ್ರೆ ಯಾರು ಇದುವರೆಗೂ ನಾನು ಅವ್ರನ್ನ ಮಾತಾಡ್ 4 ವರ್ಷ ಆಗಿದೆ ಸರ್. ಸುಮ್ನೆ ಮಾತಾಡ್ಸಕ್ ಬರೋದು, ನಂಗ್ ಗಾಡಿ ತಗೊಂಡೋಗೋದು, ಕೀ ಇಲ್ಲ ಅಂದ್ರು ನಮ್ ಮಿಸಸ್ ಹತ್ರ ಕೀ ಕೇಳೋದು. ಇವಾಗ ಅವ್ರ ಮನೆಗ್ ನಾನು ಹೋಗಿಲ್ಲ, ಅವ್ರನ್ನ ಇದುವರೆಗೂ ಯಾರು ಮಾತಾಡಿಲ್ಲ. ಅವರೇ ಬರ್ತಾವ್ರೆ ಮಾತಾಡ್ಸ್ಕೊಂಡು, ಬೇರೆ ಇನ್ನೇನ ಬಾಂಬ್ ಎತ್ಕೊಂಡ್ ಬರ್ತಾವ್ರೇನೋ ನಮ್ ಭಯ. ಇವಾಗ ಫಸ್ಟೇಗೆ ಈ ತರ ಮಾಡೋರು, ಇನ್ ಇವಾಗ ಯಾಕೆ ಸರ್ ಡೌಟ್ ಬರಲ್ಲ? ಹಾ ಇವಾಗ ಬಂದ್ರು ಏನಂದ್ರೆ ನಾವಪ್ಪ ಡಿವೈಡ್ ಮಾಡಿಲ್ಲ ಮನೆ ಫಸ್ಟ್. ನನ್ ಮನೆ ನಂದು ಅಂದ್ರೆ ನನ್ ಮನೆಗೆ ಯಾರು ಬರೋ ಇದಿರಲ್ಲ. ಇವಾಗ ಅದ್ ಇಬ್ಬರದಾಗ ಇರುತ್ತಲ್ಲ ಮನೆ. ಅವನು ಇವಾಗ ಏನಾದ್ರು ಜಾಸ್ತಿ ಮಾತಾಡಿದ್ರೆ ನನಗೂ ಐತಿ ಭಾಗ ಅಂದ್ಬಿಡ್ತಾನೆ. ನಾನೇನನ್ ಮಾತಾಡಕ್ ಹೋದ್ರೆ ನಾನೇನ್ ಮಾತಾಡಕ್, ಇವಾಗ ನನ್ ಮನೆ ಆದ್ರೆ ನಿಂದೆ ಇದು ನಂದೇ ಅಂದ್ರೆ ಅದು ಬೇರೆ ತರ ಆಗುತ್ತೆ. ಬಟ್ ನಮ್ಮಪ್ಪ ಏನು, ನಮ್ಮಪ್ಪ ನಮ್ಮಮ್ಮ ನನ್ ಜೊತೆಗೆ ಅವ್ರೆ. ಅವ್ನ್ ಬಿಟ್ಟೋದಂಗ ನಾನು ಬಿಟ್ಟೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಊರಾಗಲ್ಲ ನಮ್ಮಪ್ಪ ನಮಗೆ ಎಷ್ಟ್ ಇದಾಗ್ತಾ ಇತ್ತು, ಇಷ್ಟೆಲ್ಲ ಸಾಕಿ ನನ್ ಮಕ್ಳು ಹೊಲ್ಟೋದ್ರು ಅಂತ ಬೈಕೊಂತಾನೆ. ಅದಕ್ಕೆ ನಾನು ಆ ಮಾತು ಬೇಡ, ಎಷ್ಟ್ ಕಷ್ಟ ಆಗ್ಲಿ ಇರ್ಬೇಕು ಅಂತ ಸುಮ್ನೆ ಆಗೋಗಿದೀನಿ. ನಮ್ ಮಿಸ್ಸಸ್ ಕೆಲ್ಸ ಮಾಡಕ್ಕೆ ಬರಲ್ಲ ಅಂತದ್ರಾಗ ಎಲ್ಲಾ ಕೆಲ್ಸ ಪಾಪ ಮಾಡ್ತಾರೆ. ನಮ್ಮನೆ ಕೆಲ್ಸ ಜಾಸ್ತಿ ಅಂತ ಅರ್ಧ ಹೋಗಿರ್ಬೋದೇನೋ, ಇಲ್ಲ ಅಂದ್ರೆ ಏನೋ ಒಂದು ನೆಪ ಇಟ್ಕೊಂಡು ಹೊಲ್ಟೋಗ್ಬೇಕು ಆಚೆಗಷ್ಟೇ ಅವ್ರು ಆತರ ಮಾಡೋರೆ. ಬಟ್ ಇವಾಗ ಯಾಕೆ ಸರ್ ನಾವ್ ಮನೆಗ್ ಬರ್ಬೇಕು? ನಮ್ಮಪ್ಪನ್ ಮಾತಾಡ್ಲಿ, ಓಕೆ ನೋ ಟೆನ್ಷನ್, ಪಾಪ ಬಿಡು, ಅವ್ರೇನ್ ಇದ್ ಮಾಡಿಲ್ಲ. ನಮ್ಮನ್ನ ಯಾಕೆ ಮಾತಾಡ್ಸಕ್ ಬರೋದು? ಇವಾಗ ನಾನು ಒಂದ್ ಕಾರ್ ತಗೊಂಡೆ ಸರ್ ರೀಸೆಂಟ್ ಆಗಿ. ಒಂದ್ ಕಾರ್ ತಗೊಂಡೆ, ಒಂದ್ ಬುಲೆಟ್ ತಗೊಂಡೆ. ಅವ್ರ ಕಮ್ಮಿ ಇರಬಾರ್ದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಸರ್. ಇರಬಾರ್ದು, ಕಮ್ಮಿ ಇರೋದು ಇಲ್ಲ ಸರ್. ಇವಾಗ ಡೇ ಅಂಡ್ ನೈಟ್ ಗಾಡಿ ಓಡಿಸ್ತೀನಿ ಅಂದ್ರೆ ನಾನು ಯಾಕೆ ಇರ್ಬೇಕು ಸರ್ ಅವ್ರ ಕಮ್ಮಿ? ಇರಬಾರ್ದು. ನನ್ಗೆ ಎಷ್ಟು ಅವಮಾನ ಆಗಿ ನಾನು ಮೆಜೆಸ್ಟಿಕ್ ಮಲ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡ್ ಬಂದು ನಾನ್ ಯಾಕೆ ಸರ್ ಇವಾಗ ಸರಿ ಅಯ್ಯೋ ನಮ್ಮನ್ನ
ನಮ್ಮ ಅತ್ತಿಗೆ ನಾನು ಮಾತಾಡ್ಬೋದು, ನಾನ್ ಮಾತಾಡಕ್ ನನ್ಗೆ ಮನ್ಸು ಬರ್ತಾ ಇಲ್ಲ. ಆವಾಗಿರೋದು ಗ್ಯಾಪ್ ನಂಗೆ ಫ್ಲಾಶ್ ಹೊಡಿತದೆ, ಬೇರೆ ಇನ್ನೇನನ್ನ ಮಾಡ್ತಾರೇನೋ ಅಂತ. ಇವಾಗ ನಾನು ಮನೆ ಬಿಡ್ಬೇಕು ಬಟ್ ಈಗ ಸರ್. ಬಂದಿರೋ ಭಯ ಏನು? ಅವ್ರು ಬಂದ್ರೆ ಪ್ರಾಬ್ಲಮ್ ಏನು? ಸರ್ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಅವಾಗ ಹಂಗ್ ಹೇಳ್ಬಿಟ್ಟು ಹೋಗೋರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು, ಊರಾಗೆಲ್ಲ ಶೇಮ್ ಮಾಡ್ಬಿಟ್ರು, ಅವಮಾನ ಮಾಡಿದ್ರು. ಓಕೆ, ಅವರೇ ದೊಡ್ಡವ್ರಾಗ್ಲಿ, ಅವರೇ ಚೆನ್ನಾಗಿರ್ಲಿ, ಈ ತರ ಮಾಡವ್ರೆ. ಇವಾಗ ಏನೋ ಮಾತಾಡ್ಬಿಟ್ಟು ಇನ್ನೇನೋ ಮಾಡ್ಬಿಟ್ಟು ಹೋಗ್ತಾರೇನೋ ಅಂತ. ಬಟ್ ಜೀವನದಾಗ ಚೆನ್ನಾಗ್ ಆಗ್ಬಾರ್ದು ಅಷ್ಟೇ. ಅವ್ರ ಮುಂದೆನೆ ನಾನು ಇನ್ನಾರು ಸ್ಟೋಗೆ ಹೊಸ ಬಟ್ಟೆ ಹಾಕೊಂಡ್ ಓಡಾಡ್ತಾ ಇರ್ತೀನಿ. ಕಮ್ಮಿ ಅಂತ ಇರಲ್ಲ ಸರ್, ಹಂಗ್ ಡಿಸೈಡ್ ಆಗೈತೆ ನನ್ ಮೈಂಡ್. ಕಮ್ಮಿ ಅಂತ ಇರಬಾರ್ದು ಅಂತ ಬೆಳೆನೂ ಇಡಿಸ್ತಾ ಇದೀನಿ ಸರ್. ನಮ್ಮಪ್ಪ ಆಲೂಗಡ್ಡೆ 3 ಎಕರೆ ಹಾಕಿದ್ರೆ ನಾನ್ ಲೀಸ್ಗೆ 5 ಎಕರೆ ತಗೊಂಡ್ ಹಾಕ್ತಾ ಇದೀನಿ. ನಮ್ಮಪ್ಪ ಅವ್ರಿಗೂ ಹೆಲ್ಪ್ ಮಾಡ್ತೀನಿ. ಅವ್ರಕಿನ್ನ ಜಾಸ್ತಿ ನಾನ್ ಲೀಸ್ಗೆ ಹಾಕೊಂಡ್ ಜಮೀನು ಅವ್ರಕಿನ್ನ ಜಾಸ್ತಿ. ಇವ್ರು ನಮ್ಮ ಅತ್ತಿಗೆ ಬೆಳೆ ಗಿಳೆ ಏನು ಇಡಲ್ಲ. ನಮ್ಮನ್ನ ಹೋಗಿ ಕೂಲಿಗೆ ಹೋಗ್ಬೇಕು, ದುಡ್ಕೊಂಡ್ ಬರ್ಬೇಕು, ತಿನ್ಬೇಕು, ಇಷ್ಟ್ರಾಗೆ ಅವ್ರೆ. ನಮ್ಮ ಅಪ್ಪಗಿನ್ನ ಜಾಸ್ತಿ ನಾನೇ ಬೆಲೆ ಇಡ್ತಾ ಇದೀನಿ, ಬಟ್ ಡ್ಯೂಟಿಗೂ ಹೋಗ್ತಾ ಇದೀನಿ. ಆಯ್ತು. ನಾನು ಇವಾಗ ಸರ್ ಈಗಿರೋ ಪ್ರಶ್ನೆ ಏನು ಸರ್? ಇವಾಗ ಅವ್ರು ಬರ್ತಾವ್ರೆ. ನಾನು ನಮ್ಮಪ್ಪ ಜೊತೆಗೆ ಇರ್ಬೇಕು ಅಂದ್ರೆ ಅವ್ರು ಬರ್ತಾನೆ ಇರ್ತಾರೆ. ಅದು ಒಂದೇ ಮನೆ ಇರೋದು. ಇಲ್ಲ ಅಂದ್ರೆ ನಾನ್ ಡಿಸೈಡ್ ಆಗಿರೋದು ಅವ್ರು ನೋಡ್ಕೊಂತೀನಿ, ನೋ ಪ್ರಾಬ್ಲಮ್. ನಾನು ಸಪ್ರೇಟ್ ಆಗಿ ಹೋಗೋಣ. ಇವಾಗ ಅವ್ರಿಗೆ ಇಷ್ಟ ಐತಲ್ಲ ನಮ್ಮಪ್ಪ ಮೇಲೆ, ಅವ್ರು ಬರ್ಲಿ, ಅವರೇ ಇರ್ಲಿ, ನೋ ಪ್ರಾಬ್ಲಮ್. ನಾನ್ ಸಪ್ರೇಟ್ ಆಗಿ ಹೋಗಿ ನಾನು ನಮ್ ಮಿಸ್ಸಸ್ ನಮ್ ಪಾಪು ನಾನೇ ಸಪ್ರೇಟ್ ಆಗಿ ಮೇಂಟೈನ್ ಮಾಡ್ಕೊಂತ. ಎಲ್ಲಿ ಇರ್ತೀರಿ ಸರ್? ಊರಾಗೆ ಇರ್ತೀನಿ, ಆಚೆಗಂತೂ ಹೋಗಲ್ಲ. ಅವ್ರು ನೋಡ್ಕೊಂಡ್ ಇರ್ತೀನಿ. ಹೆಚ್ಚು ಕಮ್ಮಿ ಬಂದ್ರೆ ಯಾರು ಇರಲ್ಲ ಪಾಪ, ಯಾರು ನೋಡಲ್ಲ, ನಾನು ಅಲ್ಲೇ ಇರ್ತೀನಿ. ಬಟ್ ಇವಾಗ ಅವ್ರು ಕ್ಯೂರಿಯಾಸಿಟಿ ಕೊಡ್ತಾವ್ರಲ್ಲ, ಕರ್ಕೊಂಡ್ ಬಂದ್ ಇಟ್ಕೊಂಡ್ಲಿ ಬಿಡಿ ಸರ್. ಅವ್ರು ನೋಡ್ಲಿ, ಅವನು ಮಗನೇ ಅಲ್ಲ, ನಾನು ಮಗನೇ. ಅವನು ಇವಾಗ ನಾನು 5 ವರ್ಷದಿಂದ ಸಾಕಿದೀನಿ ನಮ್ಮನಪ್ಪನ, ಇವಾಗ ಅವನು ಸಾಕ್ಲಿ ಬಿಡು. ನನ್ ಮೇಲ್ ಈ ತರ. ಇವಾಗ ಒಂದಿಬ್ರು 3 ನಮ್ ಫ್ರೆಂಡ್ಸ್ ಅವ್ರೆ, ಕ್ಲೋಸ್ ಫ್ರೆಂಡ್ಸ್. ಹಂಗ ಹೇಳಿದ್ರೆ ಅವ್ರು ಬೇಡ, ನೀನ್ ಹೋಗ್ಬೇಡ, ಅಲ್ಲೇ ಇರೋ, ಅವ್ರು ಬರ್ತಾರೆ ಹೋಗ್ತಾರೆ, ಅವ್ರ ಕತೆ ಏನು ಅಂತ ಅವ್ರು. ನನ್ಗ ಆತರ ಮೈಂಡ್ ಹೊಡಿತಲ್ಲ ಸರ್. ಏನು ಪ್ಲಾನಿಂಗ್ ತಿರ್ಗಾ ಮಾಮೂಲಿ ಹಂಗೆ ತಗೊಂಡ್ ಬರ್ತಾವ್ರೇನೋ, ಬೇರೆ ಏನಾನ ಪ್ಲಾನಿಂಗ್ ಹಾಕೊಂಡವ್ರೇನೋ ನನ್ ಮೈಂಡ್. ಎಷ್ಟು ಸರಿ ಸರ್ ನನ್ಗ ಅವಮಾನ ಮಾಡೋದು? ಇದುವರೆಗೂ 4 ಸರಿ ಮಾಡವ್ರೆ, ಎಷ್ಟು ಸರಿ ಮಾಡಿಸ್ಕೊಂಡಿರಕ್ಕಾಗುತ್ತೆ? ಆಯ್ತು. ಈಗ ಇಲ್ಲಿದ್ರೆ ನಮ್ಗೆ ಅವ್ರೇನೋ ಮದ್ದಿಡ್ತಾರೆ, ಬಾಂಬ್ ಹಾಕ್ತಾರೆ, ಅದೇ ಸರ್ ಭಯ. ಕೇಳಿಸ್ಕೊಳ್ಳಿ ಸರ್. ಬೇರೆ ಕಡೆ ಹೋದ್ರೆ ಹಾಕಲ್ಲ. ಇಲ್ಲಿದ್ರೆ ಅವ್ರು ನಿಮ್ಗೆ ಯಾವ್ಯಾವ ರೀತಿ ತೊಂದರೆ ಕೊಡ್ಬೋದು, ಅಥವಾ ಏನು ವಿಷ ಬುದ್ಧಿ ಒಳಗಡೆ ಇಟ್ಕೊಂಡ್ ಬಂದಿರಬಹುದು, ಅದು ಸಾಧ್ಯತೆ ಏನಿದೆ? ಸಾಧ್ಯತೆ ಅಂದ್ರೆ ಸರ್ ಅವ್ರೇನ್ ಗೊತ್ತಾ, ನಿಮ್ ಹೆಂಡತಿಗೆ ಹೇಳಿ ಯಾಕೇನ್ ಬದಲಾಯಿಸ್ತಾರೆ ಅಂತಲ್ಲ ಸರ್. ನಮ್ ಮಿಸ್ಸಸ್ ನಾನ್ ಎಷ್ಟ್ ನೋವು ತಿಂದಿದ್ದೀನೋ ಅವ್ರು ಡಬಲ್ ತಿಂದವ್ರು ಸರ್ ಪಾಪ. ಸೊ ಅವ್ರು ಬದಲಾಗಲ್ಲ ಸರ್. ಅವ್ರು ಜೀವನದಾಗ ಮಾತಾಡೋದೇ ಬೇಡ ಅಂತ ಡಿಸೈಡ್ ಆಗೋರು ಸರ್. ಓಕೆ, ಮತ್ ಭಯ ಇರೋದು ಯಾರ ಬಗ್ಗೆ? ಭಯ ಇರೋರ್ದು ಇವಾಗ ಸರ್ ಊರಾಗೆ ಏನೋ ಒಂದು ಕಪ್ಪೆ ಬಂದೈತೆ ಅಂದ್ರೆ ದೊಡ್ಡದು ಹುಳಿ ಬಂದೈತೆ ಅಂತ ಹೇಳ್ಕೊಂಡವ್ರ ಜನ ಸರ್ ಇವಾಗ ಊರಾಗಿರೋದು. ಓಕೆನಾ? ಇವಾಗ ನನ್ಗ್ ಭಯ ಏನ್ ಗೊತ್ತಾ, ಯಾರು ಏನ್ ಹೇಳಿದ್ರು ನಂಬಿಡ್ತಾರ ಸರ್. ಸುಮ್ನೆ ಅವಮಾನ ಮಾಡೋದು. ಇವಾಗ ನೀನ್ ಏನೋ ಚೆನ್ನಾಗ್ ಆಗ್ತಾ ಇದ್ರೆ ನಿನ್ ಡಿಗ್ರೇಡ್ ಮಾಡಕ್ಕೆ ಇರ್ತಾರೆ, ಗಾನಿ ನಿನ್ ಅಪ್ರಿಶಿಯೇಟ್ ಮಾಡಕ್ ಯಾವನು ಇರಲ್ಲ ಸರ್. ಅಯ್ಯೋ ನೀನ್ ಚೆನ್ನಾಗ್ ಆಗ್ತಾ ಐತೆ, ನಿನ್ ದುಡ್ಡು ಕಾಸು ಐತೆ, ಈ ತರ ತಿಂಕು ಎಲ್ಲರಿಗೂ. ಹಂಗ್ ಮಾಡಿದ್ರಪ್ಪ ನಿಮ್ಗೆ ನಷ್ಟ ಏನ್? ನಿಮ್ಗೆ ಸರ್ ನಷ್ಟ ಅಂದ್ರೆ ಎಷ್ಟು ಸರಿ ಸರ್ ನಾವು ಊರಾಗ ಅವಮಾನ. ದುಡ್ಮೇಗ ಹೋಯ್ತೀಯ, ಹೊಲ್ದಲ್ಲಿ ಕೆಲಸ ಮಾಡ್ಕೊಳ್ತೀಯ, ಮನೆಗ್ ಬರ್ತೀಯ, ಮಲಗ್ತೀಯ, ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ತೀಯ, ಡ್ಯೂಟಿ ಹೋಗ್ತೀಯ, ಇಲ್ಲೆಲ್ಲ ಹೊಲ್ದಲ್ಲಿ ಆಲೂಗಡ್ಡೆ ಬೆಳಿತೀಯ. ಅದ್ ಬಿಟ್ರೆ ಹೊರ್ಗಿನವ್ರ ಮಾತಿಗೆ ಅದ್ರ ನಷ್ಟ ಏನು ಅಂತ? ನಷ್ಟ ಅಂತ ಏನಿಲ್ಲ ಸರ್. ಇವ್ರು ನಮ್ಮನ್ನ ನಮ್ಮ ಅತ್ತಿಗೆ ಏನಾನ ಪ್ಲಾನಿಂಗ್ ಮಾಡೋರೇನೋ. ಇವಾಗ 4 ವರ್ಷದಿಂದ ಮಾತಾಡ್ತಿರೋರು ಇವಾಗ ಯಾಕೆ ಬಂದ್ ಮಾತಾಡ್ತಾ ಇರೋದು? ನಿಮ್ ಹೆಂಡತಿ ಅವ್ರ ಮಾತು ಕೇಳಲ್ಲ, ನೀವು ಅವ್ರ ಮಾತು ಕೇಳಲ್ಲ ಸರ್. ಇಬ್ಬರೇ ಆ ಮಟ್ಟಿಗೆ ಅವರಿಂದ ನೀವು ಏನನ್ನು ಅಂತ ಮಾತು ಕೇಳುವಷ್ಟು ಈಗ ಸಹನೆ ಕಳ್ಕೊಂಡಿದ್ದೀರಾ ಅನ್ನೋದಾದ್ರೆ ಕೆಡ್ಲಿಕ್ಕೆ ನಿಮ್ಮ ಅಪ್ಪ ಅಮ್ಮ ಏನೇ ಕೇಳಿ ಅವ್ರು ಏನೇ ಹೋದ್ರು ಕೂಡ ಅವರು ಮಾತಿಂದ ನಿಮ್ ಸಂಸಾರ ನಡೀತೆ. ನೀವು ಗಂಡ ಹೆಂಡತಿ ನೀವು ಸಂಸಾರ ನಡೆಸ್ತಾ ಇದ್ದೀರಾ. ನಿಮ್ಮ ನಡುವೆ ನಿಮಗೆ ಅಷ್ಟು ಹೊಂದಾಣಿಕೆ ಇದೆ, ಯಾರಿಗೂ ಬಗ್ಗದಂಗೆ ಈ ಆಗಿರೋದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ನಾವು ನಮ್ಮ ಬುದ್ಧಿ ಸರಿಯಾಗಿ ಇಟ್ಕೊಂಡು ನಡೀತಾ ಇದ್ದೀವಿ ಅನ್ನೋದಾದ್ರೆ ಅವ್ರು ಬಂದು ಮಾತಾಡಿಸಿ ಏನೇ ಮಾಡಿದ್ರು ನಷ್ಟ. ಈಗ
ಹೆಂಗ್ ಹೋಗುತ್ತೆ ಕೇಳಿಸ್ಕೊಳ್ಳಿ, ಹಿಂಗ್ ಹೋಗ್ತಾ ಹೋದ್ರೆ ಅದು ಮುಗಿಯದ ಕತೆ. ಈಗ ನಾನು ಹೋಗ್ಬೇಕಾ ಹೋಗ್ಬಾರ್ದು ನನ್ನ ಕಡೆಯಲ್ಲಿ ಹೇಳ್ತೀನಿ. ಬಟ್ ಮೊದಲು ಈ ಸಮಾಜದಲ್ಲಿ ನಿಮ್ಮ ಕುರಿತು ಇತರರು ಏನೇನು ಪ್ಲಾನ್ ಮಾಡ್ತಿದ್ದಾರೆ, ಏನೇನು ಕುತಂತ್ರ ಮಾಡ್ತಿದ್ದಾರೆ, ಏನೇನು ಮುಂದೆ ನಮಗೆ ದುರಂತ ತಂದಿಡ್ಲಿದ್ದಾರೆ, ಇವೆಲ್ಲದರ ಬಗ್ಗೆ ಒಂದು ಆಲೋಚನೆ ಇರಬೇಕಾದ್ರೂ ಕೂಡ, ಅಥವಾ ಇರೋದು ಹೌದಾದ್ರೂ ಕೂಡ, ಅಥವಾ ಅದಕ್ಕೊಂದು ಮುಂಜಾಗ್ರತೆ ವಹಿಸ್ಬೇಕಾಯ್ತು ಹೌದು. ಆದರೆ ನಾವು ಪಲಾಯನ ಮಾಡೋದು ಪರಿಹಾರವಲ್ಲ. ಈಗ ಊರಿನವ್ರಿಗೆ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿ, ನಿಮ್ಮ ಬಗ್ಗೆ ಒಂದು ಕೆಟ್ಟದಾಗಿ ಏನೋ ಬ್ಯಾನರ್ ಹಾಕ್ಸಿದ್ರು ಕೂಡ ನಿಮ್ಗೆ ಇವತ್ತು ಅರ್ಥವಾಗಿರೋದೇನು, ನಾನು ನನ್ನ ಹೆಂಡತಿಯನ್ನು, ನನ್ನ ಹೆಂಡತಿ ನನ್ನನ್ನು, ನಮ್ಮಿಬ್ಬರಲ್ಲಿ ಆ ಮಟ್ಟಿಗೆ ನೀವಿಲ್ಲದ ಸಮಯದಲ್ಲಿ ಹೆಂಡತಿಗೆ ಬಂದೇನೋ ಹೇಳಿದ್ರು, ಅಥವಾ ಹೆಂಡತಿ ಇಲ್ಲದ ಸಮಯದಲ್ಲಿ ನಿಮಗೆ ಬಂದೇನೋ ಹೇಳಿದ್ರು, ಪರಸ್ಪರ ನಿಮ್ಮ ನಡುವೆ ನೀವು ಮಾತಾಡಿಕೊಳ್ಳದೆ ನೀವು ಯಾರ್ದೋ ಮಾತನ್ನು ಕೇಳುವಷ್ಟು ಇಬ್ಬರೂ ಪೀಚ್ಗಳಿಲ್ಲ, ಎಳವುಗಳಿಲ್ಲ, ಅಥವಾ ಚೈಲ್ಡ್ಗಳಿಲ್ಲ ಅನ್ನೋದಾದ್ರೆ ನಾನು ಯಾರಿಗೂ ಹೆದರೋದು ಬೇಡ. ಯಾಕಂದ್ರೆ ಒಂದು ವೇಳೆ ನಾನು ಇಲ್ಲಿಂದ ಇನ್ನೆಲ್ಲ ಹೋಗಿ ನಾನು ಮನೆ ಮಾಡಿಕೊಳ್ತೀನಿ ಅನ್ನೋದಕ್ಕೆ ನನ್ನ ಹತ್ರ ಇರೋ ಕಾರಣ, ಅವ್ರೇನೋ ಬರ್ತಿದ್ದಾರೆ, ಅವ್ರೇನೋ ಕುತಂತ್ರ ಆಗ್ತಿರ್ಬೋದು, ಅವ್ರೇನೋ ಬಾಂಬ್ ಇಡ್ಲಿಕ್ಕೆ ಬರ್ತಿರ್ಬೋದು, ಅದು ಇದು ಅಂತ ಏನೇನೋ ಇರ್ಬೋದು. ಆದರೆ ಇಲ್ಲಿಂದ ಅಲ್ಲಿಗೋದ ಮೇಲೆ ಬೇರೆ ವಾಸಿಸೋಕೆ ಹೋಗ್ಬಿಡ್ತೀರಪ್ಪ, ಈ ಮನೆಯನ್ನೆಲ್ಲ ಅವರಿಗೆ ಬಿಟ್ಟುಬಿಟ್ಟು ನೀವು ಇನ್ನೊಂದು ಕಡೆ ಹೋಗ್ತೀರ, ಅಲ್ಲಿಗೆ ಬಂದು ತೊಂದರೆ ಕೊಡ್ಲಿಕ್ಕೆ ಆಗಲ್ವ? ಅಥವಾ ಅಲ್ಲಿರೋ ನಿಮಗೆ ಇಲ್ಲಿಂದಲೇ ಏನೇನೋ ಕೆಟ್ಟ ಅಪಪ್ರಚಾರ ಮಾಡಿ ಅಲ್ಲಿರೋ ನಿಮ್ಮನ್ನು ಕೆಡಿಸ್ಲಿಕ್ಕೆ ಆಗಲ್ವಾ? ಅಂದ್ರೆ ಆಪಾದನೆ ನೀವು ಮಂಗಳ ಗ್ರಹಕ್ಕೆ ಹೋದ್ರು ಅದು ಇದ್ದಿದ್ದೆ, ಅಮೆರಿಕಕ್ಕೆ ಹೋದ್ರು ಅದು ಇದ್ದಿದ್ದೆ. ವಿಷಯ ಏನಂದ್ರೆ ಮೊದಲಿನಷ್ಟು ಇವ್ರ ಜೊತೆ ಕೂಗಾಡ್ಕೊಂಡು ಕಿರಿಚಾಡ್ಕೊಂಡು ಅದು ಇದು ಅಂತ ಆಸ್ತಿ ಯಾವತ್ತು ಬರಬೇಕು ಅದು ಅಪ್ಪ ನಿರ್ಧಾರ ಮಾಡ್ತಾನೆ, ಅದನ್ನು ಮಾಡ್ತಾನೆ. ಅಪ್ಪ ಅಮ್ಮನ ಮುಂದೆ ಇವತ್ತೇನೋ ಬದುಕು ನಡ್ಕೊಂಡು ಹೋಗ್ತಾ ಇದೆ, ಅಪ್ಪ ಅಮ್ಮ ನಿನ್ ಪರ ಇದ್ದಾರೋ ಅವ್ರ ಪರ ಇದ್ದಾರೋ ನಿಮಗೆ ಬೇಡ, ಅವ್ರಿಗೇನು ಇಟ್ಟು ಹಾಕಬೇಕು ಅದು ನಿಮ್ಮ ಕರ್ತವ್ಯ. ಇಲ್ಲೇ ಇದ್ದುಕೊಂಡು ನಿಮ್ಮ ಹೆಂಡತಿ, ಯಾಕಂದ್ರೆ ಎಂದೋ ಒಂದು ದಿನ ಯಾಕೋ ನಮ್ಮ ಹೆಂಡತಿ ಕೂಡ ಅವ್ರ ಪರನೇ ಹೋಗ್ತಿದ್ದಾಳೆ ಅನ್ನೋ ಒಂದು ಚಿಕ್ಕ ಡೌಟ್ ಬಂದಾಗ ಆಗ ನೀವು ಸ್ಟ್ರಿಕ್ಟ್ ಆಗಿ ಏನು ಆ್ಯಕ್ಷನ್ ತಗೊಳ್ಬೇಕು, ದೂರ ಇಡ್ತೀರಾ ಅಥವಾ ನೀವು ದೂರ ಹೋಗ್ತೀರಾ ಅವತ್ತು ಹೋಗಿ. ಆದರೆ ಈಗ ಬೇಡ ಅಂತ ಹೋದವರು ಮತ್ತು ಬರ್ತಿದ್ದಾರೆ ಎಂದಾಗ ನಾವು ನೋಡಿಯೂ ನೋಡದಂತೆ ಕೇಳಿಯೂ ಕೇಳದಂತೆ ಅಲ್ಲೇ ನೆಲೆ ಊರ್ಬೇಕೆ ಹೊರತು, ಹಿಂಗೆ ಹೋಗುವುದಾದ್ರೆ ಏನಾಗ್ಬಿಡುತ್ತೆ ಅಂದರೆ, ನೀವು ಹೀಗೆ ತಪ್ಪಿಲ್ಲದೆ ಹೋದರೆ ನೀವು ದುರ್ಬಲರಲ್ಲ ಅನ್ನೋದಾದರೆ, ನೀವು ಯಾರ್ದೋ ಮಾತಿಗೆ ಕೇಳಿ ಪ್ರಚೋದನೆಗೆ ಒಳಗಾಗೋರು ನಿಮ್ಮ ಹೆಂಡತಿನೂ ಅಲ್ಲ, ನೀವು ಹೊರಗಡೆ ಇವ್ರದ್ದು ಯಾರ್ದೋ ಮಾತಿಗೆ ಪ್ರಚೋದನೆಗೆ ಒಳಗಾಗಿ ನಿಮ್ಮ ಹೆಂಡತಿಯನ್ನು ನಿಮ್ಮನ್ನು ನಿಮ್ಮ ಹೆಂಡತಿ ಏನು ಅನ್ನೋಳಲ್ಲ ಅನ್ನೋದಾದರೆ, ನಾನು ಇಲ್ಲಿಂದ ಇನ್ನೆಲ್ಲೋ ಹೋಗಿ ಮನೆ ಮಾಡುವ ಬದುಕುವ ಆಲೋಚನೆ ಮಾಡುವುದೇ ಮೂರ್ಖತನ. ನಾನು ಯಾವಾಗೋ ನನ್ನ ಮಕ್ಕಳಿಗೋ ಹೆಂಡತಿಗೋ ಬದಲಾಯಿಸಿಬಿಟ್ಟು ನನ್ನ ವಿರುದ್ಧ ಮಾಡಿ ನನ್ನ ಒಂಟಿ ಮಾಡಿಬಿಡ್ತಾರೆ ಅನ್ನೋ ಭಯ ಇದ್ದಾಗ ಬಹುಶಃ ಆ ಹೆಜ್ಜೆ ನೀವು ಇಡ್ಬೋದು. ಇಲ್ಲಿ ಅಂತ ಯಾವುದೇ ಹೆಜ್ಜೆ ಇಡೋದು ಈಗ ಬೇಡ. ನಿಮ್ಮ ಫ್ರೆಂಡ್ಸ್ಗಳು ಹೇಳಿದ್ರು ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ಧರ್ಮ ಏನು ಹೇಳುತ್ತೆ, ಯಾವಾಗ ನೀವು ಈ ಹಿಂದೆ ಅವರ ವ್ಯಕ್ತಿತ್ವ ಏನಿದೆ, ಅವ್ರ ಕೆಟ್ಟ ಬುದ್ಧಿಗಳೇನು, ಅವ್ರ ದುರ್ಬುದ್ಧಿಗಳೇನು, ಅವ್ರು ಏನೇನು ಏನು ಗೋಮುಖ ವ್ಯಾಘ್ರ ಮುಖವನ್ನು ಸಾಧುವಾಗಿಟ್ಟುಕೊಂಡು ಒಳಗಡೆ ಏನೇನು ಕುತಂತ್ರ ಇಟ್ಟುಕೊಂಡು ಬರೋ ಅವರ ವಿಷ ಅವರನ್ನು ಕೊಲ್ಲಲಿ. ನಾನು ನನ್ನ ಹೆಂಡತಿ, ನಾನು ಅವರು ಅಮೃತ ವೇದವಾಕ್ಯ ಹೇಳಿದ್ರು ನಮಗೆ ಕೇಳೋ ಆಸಕ್ತಿ ಇಲ್ಲ ಅವ್ರ ಮಾತಲ್ಲಿ, ಅಥವಾ ಅವ್ರ ಮಾತಿನ ಯಾವುದೇ ವಿಚಾರಕ್ಕೆ ನಾವು ಗಮನ ಕೊಡುವಷ್ಟಿಲ್ಲ ಅನ್ನೋ ಮಟ್ಟಕ್ಕೆ ನೀವು ಬಂದು ತಲುಪಿರಬೇಕಾದ್ರೆ ಈಗ ಇಲ್ಲಿಂದ ಇನ್ನೆಲ್ಲೋ ಹೋಗುವ ಯೋಜನೆ ಬೇಡ. ಆದರೆ ಅವರ ಬುದ್ಧಿಯ ಬಗ್ಗೆ ನಿಮಗೆ ಗೊತ್ತಿದೆ, ಅವ್ರು ಹೆಂಗೆ, ಅದರ ಕುರಿತಾಗಿ ಏನು ಈಗ ದೂರ ಇಟ್ಟು ಬದುಕ್ತಾ ಇದ್ರೆ ಅದು ಹಂಗೆ ಬದುಕಿ, ಅದರಲ್ಲಿ ತಪ್ಪಿಲ್ಲ. ಆದರೆ ಇಲ್ಲಿಂದ ಹೋಗುವುದು ಪರಿಹಾರ ಅಲ್ಲ. ಇಲ್ಲೇ ಇರಿ, ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಬಗ್ಗೆ ಇನ್ನೂ 1000 ಹೇಳಿಕೊಂಡು ಬರಲಿ. ನಿಮ್ಮ ಹೆಂಡತಿ ಮತ್ತು ನೀವು ಎಷ್ಟು ಹೊಂದಾಣಿಕೆಯಿಂದ ಇರ್ತೀರೋ ಹೊರಗಿನ ಯಾವ ಮಾತುಗಳು ನಿಮ್ಮೊಳಗಡೆ ಬಿರುಕನ್ನು ತರಲ್ಲ. ಆದರೆ ನಿಮ್ಮ ನಡುವೆ ಹೊಂದಾಣಿಕೆ ಕೆಡ್ತು ಅಂದರೆ ಹೊರಗಡೆ ಮಾತನಾಡುವ ಒಂದು ಪುಟ್ಟ ಮಾತು, ಯಾಕಂದರೆ ನಿಮ್ಮ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಜಗತ್ತಿಗೆ ಯಾವತ್ತು ಗೊತ್ತಾಗುತ್ತೆ. ಆವಾಗ ಯಾರೋ 3ನೇವರು ಪ್ರವೇಶ ಮಾಡ್ತಾರೆ, ನಿನಗೋ ನಿನ್ನ ಹೆಂಡತಿಗೂ ಬತ್ತಿ ಇಡ್ತಾರೆ, ಇಬ್ಬರನ್ನು ದೂರ ಮಾಡ್ತಾರೆ. ಬಟ್ ನೀವು ಆ ಮಟ್ಟಿಗೆ ಕಚ್ಕೊಂಬಿಟ್ಟಿದ್ದೀರಾ, ನೀವು ಬಿಡೋರಲ್ಲ ಅಂತ ಗೊತ್ತಾದಾಗ ಯಾರು ಬರ್ತಾರೆ ಮನೆ ಹತ್ರ? ಹಾಗಾಗಿ ಪಲಾಯನ ಮಾಡೋದ್ರಿಂದ ಮತ್ತೊಂದು ಕತೆ ಕಟ್ತಾರೆ. ಇವರು
ಏನು ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅದು ಇದು. ಎಲ್ಲೋದ್ರೂ ನನ್ನ ಅಪ್ಪ ಅಮ್ಮನ ನಾನು ನೋಡ್ಕೊಳ್ತೀನಿ ಅನ್ನೋ ನಿಮ್ಮ ಅಂತರಂಗದ ಇಚ್ಛೆಯನ್ನು ಒಳಗೆ ಇಳಿದು ಅರ್ಥ ಮಾಡ್ಕೊಳ್ಳೋಕೆ ಈ ಜನ ರೆಡಿ ಇಲ್ಲ. ಅವರೇನಂತಾರೆ, ಓ ನೋಡು ಅಣ್ಣನ ಮೇಲಿನ ಸಿಟ್ಟಿಗೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇನ್ನೊಂದು ಕಡೆ ಹೋಗಿದ್ದಾನೆ, ಇಟ್ಟಾಕಲ್ವಂತೆ ಅಪ್ಪ ಅಮ್ಮನಿಗೆ ಅಂತ ಮತ್ತೆ ಅಲ್ಲಿ ಕತೆ ಕಡೆ ಅಂದ್ರೆ ಆ ಕಳಂಕ ಇದೆಯಲ್ಲ, ಅದು ಈ ಕಷ್ಟಕ್ಕಿಂತ ಬಹಳ ದೊಡ್ಡದು. ನಿಜ ಸರ್. ಹಾಗಾಗಿ ಇಲ್ಲಿ ಧರ್ಮ ಹೇಳುತ್ತೆ, ನೀವು ಕಲಿತಿರುವ ಪಾಠ, ನೀವು ದುಡಿಮೆ ಮಾಡ್ತಿದ್ದೀರಾ, ಸೇವಿಂಗ್ಸ್ ಮಾಡ್ಕೊಂಡಿದ್ದೀರಾ, ಯಾರು ಏನೇ ಅಪಪ್ರಚಾರ ಮಾಡಿದ್ರು ನಾವು ದುಡಿತೀವಿ, ನಾವು ತಿಂತೀವಿ, ನಮ್ಮ ಅಪ್ಪ ಅಮ್ಮಂಗೆ ನಾವು ಕರ್ತವ್ಯ ಮಾಡ್ತೀವಿ. ಆದರೆ ಈ ನಡುವೆ ಬಂದು ಯಾರು ಪೂಸಿ ಹೊಡಿತಾರೆ ಅಥವಾ ಒಳ್ಳೆಯವರಂತೆ ನಟಿಸ್ತಾರೆ, ಅವ್ರು ಏನೇ ಮಾಡಲಿ ಕಣಪ್ಪ ಅದ್ಭುತ ಅದ್ಭುತ ಅಂದ್ಕೊಳ್ಬೇಕು. ನಿಮ್ಮ ವ್ಯವಹಾರ ರಹಸ್ಯವಾಗಿ ನಡ್ಕೊಂಡು ಹೋಗ್ಬೇಕು. ನಿಜ ಸರ್. ನಮಸ್ತೆ, ಚೆನ್ನಾಗಿದ್ದೀಯಾ ಅಣ್ಣ ಅಂತ ಕೇಳಲಿಕ್ಕೆ ಏನು ದರಿದ್ರತನ ಬೇಡ. ನಾನು ಅವ್ರ ಮುಂದೆ ಬೆಳೆದು ತೋರಿಸ್ಬೇಕು ಅಂತ ಅವ್ರು 3 ಎಕರೆ ಹಾಕ್ರೆ ನಾನು 5 ಎಕರೆ ಹಾಕ್ತೀವಿ ನೋಡಿ. ಒಂದು ಹಂತದಕ್ಕೆ ಪ್ರತಿಷ್ಠೆಗೆ ಬದುಕ್ತಾ ಹೋದರೆ ಅವ್ರಂಗೆ ನಾವು ಬೀಳ್ತೀವಿ. ನೀವು ಮೊದಲು ಈ ವಿಚಾರದಲ್ಲಿ ಒಂದು ಸತ್ಯ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಮಾಡಬೇಕು ಹೊರತು ಯಾರ ಮುಂದೆ ಎಷ್ಟೇ ಪ್ರತಿಷ್ಠೆ ತೋರಿಸಿ ಎಷ್ಟೇ ಬೆಳೆದ್ರೂ ಏನು ಅದರದ್ದು ಲಾಭ ಇಲ್ಲ. ನಮ್ಮ ಬದುಕು ಇಷ್ಟಿದೆ, ಇಷ್ಟರಲ್ಲಿ ಹೋಗಬೇಕು, ಇಷ್ಟರಲ್ಲೇ ನಮ್ಮ ಮನೆಯ ಸಂಸಾರದ ಇತಿಮಿತಿ ನಮಗೆ ಗೊತ್ತಿರಬೇಕು. ಹೊರಗಡೆ ನಾಳೆ ಅವನು 10 ಬೆಳಿತಾನೆ, ನೀವು ಸಾಲ ಮಾಡಿ 15 ಬೆಳೆಯೋಕ್ಕಾಗುತ್ತಾ? ಬೇಡ. ನಾವು ಈ ಪೈಪೋಟಿಯ ಬುದ್ಧಿ ಬಿಟ್ಬಿಡ್ಬೇಕು. ನಮ್ಮ ಕೈಲಿ ಇಷ್ಟ ಆಗುತ್ತಪ್ಪ, ಇಷ್ಟು ಮಾಡ್ತೀವಿ. ನನ್ನ ಕೈಲಿ 100 ಎಕರೆ ಮಾಡ್ಲಿಕ್ಕೆ ಆಗುತ್ತಾ? ಮಾಡ್ತೀವಿ. ಯಾಕೆ? ನನ್ನ ಕೈಲಿ ಆಗುತ್ತೆ ಅದಕ್ಕೆ ಮಾಡ್ತೀನಿ ಹೊರತು ಅವನು 50 ಎಕರೆ ಮಾಡೋಣ ಅದಕ್ಕೆ ನಾನು 100 ಎಕರೆ ಅಂದರೆ ನನ್ನ ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ನನ್ನ ಶಕ್ತಿ ಇದೆ ಮಾಡ್ತಿದ್ದೀನಪ್ಪ ಅನ್ನೋದು ಅಷ್ಟೇ ಕಾರಣ ಇರಬೇಕು ಹೊರತು ಅವನ ಮುಂದೆ ನಾನು ಗೆಲ್ಲಬೇಕು ಅನ್ನೋ ಕಾರಣ ಇರಬಾರ್ದು. ಯಾಕಂದ್ರೆ ಹಂಗೆ ಹೋದವರೆಲ್ಲ ಕೆಟ್ಬಿಟ್ರು, ಅದಿರಬಾರ್ದು. ಆಯಿತು, ಅದು ದುರ್ಬುದ್ಧಿ ಯಾವತ್ತೋ ತೋರಿದ್ದಾರೆ, ಅದು ಅವರು ಅನುಭವಿಸ್ಕೊಳ್ತಾರೆ, ಅದು ಅವ್ರಿಗೆ ಬಿಟ್ಬಿಡಿ. ಆದರೆ ಪ್ರತಿಷ್ಠೆಗೆ ಬಿದ್ದು ಯಾರು ಮುನ್ನುಗ್ಗುತ್ತಾನೋ ಅವನಿಗೆ ಮುಂದೆ ಗುಂಡಿ ಇರೋದು ಗೊತ್ತಾಗಲ್ಲ. ಯಾಕಂದ್ರೆ ಅವನ ಗಮನ ಎಲ್ಲ ಪ್ರತಿಷ್ಠೆ ಮೇಲೆ ಇರುತ್ತೆ. ಅದು ಯಾವುದು ತಲೆಯಲ್ಲಿ ಇಟ್ಕೊಳ್ಬಾರ್ದು. ಅವರು ಒಡ ಹುಟ್ಟಿದವರು, ಅವರು ಏನೋ ಅವ್ರ ಅಣಪಾಡು, ಅವ್ರ ದುರ್ಬುದ್ಧಿ. ಯಾಕಂದರೆ ಒಂದೇ ಮನೆಯಲ್ಲಿ ಶತ್ರುಗಳಿರೋದೇ ಈ ಕಲಿಯುಗ. ಸತ್ಯಯುಗ ಅಂತ ಒಂದು ಕಾಲ ಇತ್ತು. ದೇವತೆಗಳು ಮೇಲಿದ್ರು, ರಾಕ್ಷಸರು ಭೂಲೋಕದಲ್ಲಿದ್ರು. ದೇವತೆಗಳು ದೇವಲೋಕದಲ್ಲಿ, ರಾಕ್ಷಸರು ಭೂಲೋಕದಲ್ಲಿ. ಅದು ಸತ್ಯಯುಗ. ಆನಂತರ ತ್ರೇತಾಯುಗ ಅಂತ ಬಂತು. ಅದು ರಾಕ್ಷಸರು ಮತ್ತೆ ದೇವತೆಗಳು ಇಬ್ರು ಇದೇ ಭೂಮಿ ಮೇಲಿದ್ರು. ಈ ಕಡೆ ಲಂಕೆಯಲ್ಲಿ ರಾವಣ ಇದ್ರೆ, ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಇದ್ದ. ಅಂದ್ರೆ ಒಂದೇ ಭೂಮಿಯಲ್ಲಿ ರಾವಣನೂ ಇದ್ದ, ಈ ರಾಮನೂ ಇದ್ದ. ಆನಂತರ ದ್ವಾಪರ ಯುಗ ಬಂತು. ಅದು ಒಂದೇ ಕುಟುಂಬದಲ್ಲಿ, ಈ ಕೌರವರು ಪಾಂಡವರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಶತ್ರುಗಳು ಒಂದೇ ಕುಟುಂಬದಲ್ಲಿದ್ರು. ಈ ಕಲಿಯುಗದಲ್ಲಿ ಒಂದೇ ಮನೆಯಲ್ಲವ್ರೆ. ಈ ಹೆಂಡತಿ ಕಂಡ್ರೆ ಗಂಡಂಗಾಗಲ್ಲ, ಗಂಡನ್ ಕಂಡ್ರೆ ಮಕ್ಕಳಿಗಾಗಲ್ಲ ಅಥವಾ ಹೆಂಡತಿಗಾಗಲ್ಲ. ಅಂದ್ರೆ ನೋಡಿ, ಇಲ್ಲಿಲ್ಲೇ ಇದ್ದಾರೆ. ನಾವು ಇದನ್ನ ಅರ್ಥ ಮಾಡಿಕೊಂಡು ಇರುವಷ್ಟು ಕಾಲ ಹೌದಪ್ಪ ನಮಗೆ ಇವ್ರು ಹಿಂಗೆ ಅನ್ಯಾಯ ಮಾಡಿದ್ರು ಅಥವಾ ಏನೋ ಕಣ್ಣೀರು ಹಾಕ್ಸಿದ್ರು, ಅದಕ್ಕೆ ನಾವು ಇವತ್ತು ಬುದ್ಧಿ ಕಲ್ತಿ ಇಷ್ಟು ಎತ್ತರಕ್ಕೆ ಬಂದಿದ್ದೀವಿ ಅಂದ್ರೆ ಅವರೆಲ್ಲ ಗುರುವಿನ ಸಮಾನ. ಯಾಕಂದ್ರೆ ನಾವು ಪ್ರತಿಷ್ಠೆಗೆ ಬೀಳ್ತಾ ಒಂದು ಹಂತ ಆದ್ಮೇಲೆ ಅನ್ಸುತ್ತೆ, ಅಯ್ಯೋ ನನ್ನ ಪಾಡಿಗೆ. ಯಾಕಂದರೆ ಪ್ರತಿಷ್ಠೆಗೆ ಬಿದ್ದಾಗ ನಿಮ್ಮ ಆರೋಗ್ಯ ಕೆಡುತ್ತೆ, ಎಷ್ಟೋ ಸಾರಿ ದ್ವೇಷಕ್ಕೆ ಅದು ಕಾರಣ ಆಗುತ್ತೆ, ಪರಸ್ಪರ ವೈಮನಸ್ಸುಗಳು ಬೆಳೀತವೆ. ನಾಳೆ ಏನೋ ಅಣ್ಣನೋ ಇನ್ಯಾರೋ ಸತ್ತು ಮನೆ ಮುಂದೆ ಮಲಗಿದ್ರೆ ನಾಳೆ ಹೋಗಿ ನೀನೇ ಅಳ್ತೀಯಲ್ಲಪ್ಪ. ಅಂತರಂಗದಲ್ಲಿರುವ ಆ ಭ್ರಾತೃತ್ವ ಇದ್ದೇ ಇರುತ್ತೆ. ಬಟ್ ಮೇಲ್ನೋಟಕ್ಕೆ ಅವ್ರು ನಿಮಗೊಂದಷ್ಟು ಅಪವಾದಗಳು ಮಾಡಿದ್ರು, ಕಳಂಕಗಳು ಮಾಡಿದ್ರು, ಪೊಲೀಸ್ನವ್ರು ಹೊಡಿಸೋದು ಆಯಿತು, ಅದಕ್ಕೆ ಪಟ್ಟು ವಿಧಿಯೇ ಅವ್ರು ಹೊಡೆಯುತ್ತೆ ಅಥವಾ ಹೊಡೆಸಿರುತ್ತೆ, ಅದು ನಿಮಗೆ ಗೊತ್ತಿರಲ್ಲ ಅಷ್ಟೇ. ಈಗ ನಿಮ್ಮ ಬೆಳವಣಿಗೆ ನಿಮ್ಮ ಧರ್ಮದಿಂದ ನೀವು ಗೆದ್ದಿದ್ದೀರಿ. ಅವ್ರ ವಿರುದ್ಧ ಪೈಪೋಟಿ ಮಾಡೋದು, ಅವ್ರಿಗಿಂತ ನಾನು ಆಯಿತು, ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ಚೆನ್ನಾಗಿ ದುಡ್ದಿದ್ದೀರಾ, ನೀವು ಚೆನ್ನಾಗಿ ಸೇವಿಂಗ್ಸ್ ಮಾಡಿದ್ದೀರಿ, ಅದಕ್ಕೇನೋ ಮೈ ಮೇಲೆ ಒಡವೆ ಹಾಕ್ತೀರಾ, ಬಟ್ಟೆ ಹಾಕ್ತೀರಾ, ಅದಕ್ಕೆ ಹಾಕೊಳ್ಳಿ. ಅಂದರೆ ಎಲ್ಲವನ್ನು ಅನುಭವಿಸಿ. ಆದರೆ ಕಾರಣ ಏನಿರಬೇಕು? ನನಗೆ ದೇವರು ಕೊಟ್ಟಿದ್ದಾನಪ್ಪ, ಅನುಭವಿಸ್ತಿದ್ದೀನಿ, ಇದೇ ಕಾರಣ ಇರಬೇಕು ಹೊರತು ಅವನು ಮುಂದೆ ನಾನು ಅನುಭವಿಸಬೇಕು ಅಂದರೆ ನನ್ನ ಈ ಚಂದದ ಬದುಕಿಗೆ ನಾನು ಪೈಪೋಟಿಯ ಕಾರಣ ಕೊಡಬಾರ್ದು. ದೇವರು ಕೊಟ್ಟಿದ್ದಾನಪ್ಪ, ಅದಕ್ಕೆ ಹಾಕೊಂಡಿದ್ದೀನಿ, ನಾನು ಅವನು ಮುಂದೆ ಹಾಕೊಂಡು ಮೆರಿಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹಿಂಗಿದ್ದವರು ಉಳಿತಾರೆ ತುಂಬ ದಿನ. ನಿಜ ಸರ್. ಹಾಗಾಗಿ ಪೈಪೋಟಿ ಬಿಟ್ಟು ಬಿಡಪ್ಪ. ಇವತ್ತು ನೀವು ಮೇಲಿದ್ದೀರಾ, ನಾಳೆ ಅವರು. ಈ ಕಾಲಚಕ್ರದಲ್ಲಿ ಯಾರು ಒಂದು ಕಡೆ ನಿಲ್ತಾರೆ?
ನೀವೇ ಯೋಚನೆ ಮಾಡಿ, ಕಳೆದ 8 ವರ್ಷಗಳ ಹಿಂದೆ ಇದ್ದ ನಿಮ್ಮ ಬದುಕಿಗೂ ಇವತ್ತಿನ ನಿಮ್ಮ ಬದುಕಿಗೂ 8 ವರ್ಷ ಕೆಳಗೆ ನೀವು ಹೋಗಿದ್ರಿ, ಇನ್ಯಾರು ಮೇಲಿದ್ರು, ಈಗ ಅವ್ರು ಕೆಳಗೆ ಹೋಗ್ಯಾರೆ, ನೀವು ಮೇಲಕ್ಕೆ ಬಂದಿದ್ದೀರಾ. ಮತ್ತೊಂದಷ್ಟು ತಲೆಮಾರುಗಳ ನಂತರ ನಿಮ್ಮ ಮನೆತನ ಕೆಳಗೆ ಬರುತ್ತೆ, ಇನ್ಯಾರೋ ಮೇಲೆ ಹೋಗ್ತಾರೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೇಲೆ ಏನು ನೆತ್ತಿಯ ಮೇಲಿದ್ದ ಸೂರ್ಯ ಮತ್ತೆ ಮುಳುಗಲೇಬೇಕು, ಹುಟ್ಟಲೇಬೇಕು, ಮುಳುಗಲೇಬೇಕು, ಇದಿದ್ದಿದ್ದೇ ಇದು. ನಿಜ ಸರ್. ಹಾಗಾಗಿ ಅಲ್ಲಿಂದ ಖಾಲಿ ಮಾಡಬೇಡಿ, ಅಲ್ಲೇ ಬದುಕಿ. ತೀರಾ ನಿಮಗೆ ಅಲ್ಲಿಂದ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಖಂಡಿತ ಖಾಲಿ ಮಾಡಿ ಅಥವಾ ಬೇರೆ ಕಡೆ ಹೋಗಿ. ಆದರೆ ಹೆತ್ತವರ ಕುರಿತಾಗಿ ನಿಮ್ಮ ಕರ್ತವ್ಯವನ್ನ, ನಿಮ್ ಶಕ್ತಿ ಏನಿದೆಯೋ ಅದು ನೀವು ಮಾಡ್ತಾ ಹೋಗಿ. ಆ ಅನುಗ್ರಹವೇ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಆಯ್ತಾ? ಇಲ್ಲಿ ಆದಷ್ಟು ಅಲ್ಲೇ ಉಳಿಯೋ ಪ್ರಯತ್ನ ಮಾಡಿ, ಅಲ್ಲೇ ಗೆಲ್ಲಿ. ಯಾಕಂದ್ರೆ ನಿಮ್ಮ ಹೆಂಡತಿಯ ಬುದ್ಧಿ ನಿಜವಾಗೂ ಎಂಥದ್ದು ಅಂದಾಗ, ಅಥವಾ ನಿಮ್ಗೆ ಯಾರ್ಯಾರ ಮೇಲೆ ಅನುಮಾನ ಇದೆ ಅವ್ರನ್ನೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಕಾಲ. ನಿಜ ಸರ್, ನಿಜ ಸರ್. ನಾವ್ ಇಲ್ಲಿಂದ ಹೋದ್ರೆ ನಿಮ್ಗೆ ಅವ್ರ ನಿಜತನ ಗೊತ್ತಾಗಲ್ಲ. ನಿಜ ಸರ್, ಇದಂತೂ ಸತ್ಯ ಸರ್. ಒಂದ್ ವೇಳೆ ಇಲ್ಲಿದ್ದು ಅವರಲ್ಲಿ ಏನೋ ಬದಲಾವಣೆ ಆಗ್ತಿದೆ ಅಂದ್ರೆ ಸರ್, ನಮ್ ಮಿಸ್ಸಸ್ ಕರ್ದಿದ್ದೀನಿ, ನಮ್ ಬರಲ್ಲ, ನೀನ್ ಹೋಗು ಅಂತ ಇದ್ರಿ ಸರ್. ಬೇಡ ಬೇಡ ಬೇಡ. ಈಗ ನಾನು ಹೇಳೋದು, ನಿಮ್ಮ ಪ್ರಶ್ನೆ ಸರಿಯಾಗಿ ಇತ್ತು, ಅದರಲ್ಲಿ ಏನು ತಪ್ಪಿಲ್ಲ. ಅಲ್ಲೇ ಇರಿ, ದೇವ್ರು ನಿಮ್ಮನ್ನ ಅಲ್ಲೇ ಚೆನ್ನಾಗಿಡ್ತಾನೆ. ಏನು ಮಾಡ್ತಾ ಇದ್ದೀರ ಅದನ್ನ ಯಥಾವತ್ತು ಮಾಡ್ಕೊಂಡು ಹೋಗಿ. ಯಾರ ಮೇಲೂ ಪೈಪೋಟಿ ಬೇಡ. ಅವ್ರು ಬರ್ತಾರ, ಮಾತಾಡಿಸ್ತಾರ, ಹೋಗ್ತಾರ. ಅವ್ರಿಗೆ ಅಪ್ಪ ಅಮ್ಮ, ನಿನಗೆ ಹೇಗೆ ಅಪ್ಪ ಅಮ್ಮನೋ ಅವ್ರಿಗೂ ಅಪ್ಪ ಅಮ್ಮ. ಆದರೆ ಅವ್ರ ಒಳಗಡೆ ಏನಿರ್ಬೋದು ಅಂದ್ಕೊಂಡು ನೀವು ತುಂಬ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರು ಯಾವ ಕುತಂತ್ರವೂ ನಿಮಗೇನೂ ಮಾಡಲ್ಲ. ಯಾಕಂದರೆ ನೀವೀಗ ಏನು 15 ವಯಸ್ಸಲ್ಲೋ 20 ವಯಸ್ಸಲ್ಲೋ ಇಲ್ಲ, ಎಲ್ಲ ಪೆಟ್ಟು ತಿಂದು ಈಗ ಯಾರ್ಯಾರು ಎಂತೆಂಥವ್ರು. ಈಗ ಮೊದಲೇ ನಾವು ರೆಡಿ ಇದ್ದೀವಿ. ಅಂದರೆ ಕತ್ತಲು ಆಗಬಾರ್ದು ಅಂತ ಇಲ್ಲ, ಜೀವನ ಆಗುತ್ತೆ. ಬಟ್ ನಾವೊಂದು ಲ್ಯಾಟಿನ್ ಜೊತೆ ಯಾವಾಗಲೂ ರೆಡಿ ಇರಬೇಕು. ನಿಜ ಸರ್. ಹಾಗಾಗಿ ಅಯ್ಯೋ ಬದುಕು ಕತ್ಲಾಗ್ಬಿಟ್ರೆ ಏನು ಸರ್ ಮಾಡೋದು, ಅದು ಆಗುತ್ತೆ, ಜೀವನನೇ ಹಾಗೆ. ಆದರೆ ಒಂದು ದೀಪ ಹಚ್ಚೋದಿಕ್ಕೆ ನೀನು ತಯಾರಾಗಿರ್ಬೇಕು. ಗಂಧದ ಕಡ್ಡಿ, ಈಗ ನೋಡಿ ಆಗಿನ ಕಾಲದಲ್ಲೆಲ್ಲ ಮಲಗೋ ಜಾಗದಲ್ಲೇ ಒಂದು ದೀಪ, ಒಂದು ಸೀಮೆಣ್ಣೆ ದೀಪ, ಒಂದು ಬೆಂಕಿ ಪಟ್ಟಣ ಎಲ್ಲ ಇಟ್ಕೊಂಡೇ ಮಲಗೋರು. ಅಂದರೆ ಮೊದಲೇ ಒಂದು ತಯಾರಿ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಹಂಗೆ ಅವ್ರು ಬರಲಿ, ಮಾತಾಡಲಿ, ಅವ್ರ ತಂದೆ ತಾಯಿ ಮಾತಾಡಿಸ್ಕೊಳ್ಳಿ, ನಿಮ್ಮ ಗಾಡಿ ತಗೊಂಡು ಹೋಗಲಿ, ಏನೇ ಮಾಡಲಿ, ಆದರೆ ನಿಮ್ಮ ವ್ಯವಹಾರದೊಳಗಡೆ, ನಿಮ್ಮ ದಾಂಪತ್ಯದ ಒಳಗಡೆ ಕೈ ಹಾಕ್ಲಿಕ್ಕೆ ಬರ್ತಿದ್ದಾರೆ ಅಂದಾಗ ಅಲ್ಲಿ ನೀವು ಅದನ್ನು ವಿರೋಧಿಸ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಬದುಕಿದ್ದೀರಿ. ದೇವ್ರು ನಿಮ್ಮನ್ನು ಇನ್ನಷ್ಟು ಚೆನ್ನಾಗಿಡ್ಲಿ. ತಂದೆ ತಾಯಿಗೆ ನಿಮ್ಮ ಸೇವೆ ಏನು ಮಾಡ್ತಾ ಇದ್ದೀರಾ ಅದನ್ನು ಮಾಡಿ, ಅಲ್ಲೇ ಇದ್ದು ಬದುಕಿ. ಇವ್ರು ಯಾರ ಮೇಲೂ ಪೈಪೋಟಿ ಬೇಡ. ಬಟ್ ಅವ್ರು ಯಾರಿಗೂ ನಿಮ್ಮ ಮನೆ ಒಳಗಡೆ ಅಥವಾ ಅವ್ರನ್ನ ಮಾತಾಡ್ಸಕ್ಕೆ ನಿಮ್ಗೆ ಇಷ್ಟ ಇಲ್ವಾ, ಪರವಾಗಿಲ್ಲ, ಮಾತಾಡಿಸ್ಬೇಡಿ. ಆದರೆ ಅಲ್ಲೇ ಇದ್ದುಕೊಂಡು ನಾನು ನಿಯತ್ತಾಗಿರೋನಾದರೆ ನಾನು ಪಲಾಯನ ಮಾಡೋದು ಧರ್ಮವಲ್ಲ. ಹಾಗೆ ಅದೇ ನಿಯತ್ತಲ್ಲಿ ಮುಂದುವರಿರಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಶುಭವಾಗಲಿ. ಬಂಧುಗಳೇ, ನೋಡಿ ಪಾಪ ಪರಸ್ಪರ ಅಣ್ಣ ತಮ್ಮಂದಿರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದ ಕಾಲ. ಏನು ಮಾಡಲಿಕ್ಕಾಗಲ್ಲ. ಒಂದೇ ತಾಯಿ ಹೊಟ್ಟೆಯಿಂದ ಬಂದಿರೋರಾಗಿರ್ಬೋದು, ಆದರೆ ಸ್ವಭಾವಗಳು, ಆತ್ಮದ ಹಿನ್ನೆಲೆಗಳು, ಅವರ ಸಂಸ್ಕಾರಗಳು, ಜನ್ಮ ಸಂಸ್ಕಾರಗಳು ಬೇರೆ ಇರ್ತವೆ. ತೊಂದರೆ ಇಲ್ಲ. ನೋಡಿ, ಅವರಿಗೆ ಪಾಪ ಚಿಕ್ಕ ವಯಸ್ಸಲ್ಲೇ ಕೃಷ್ಣ ಹೇಗೆ ಶಮಂತಕ ಮಣಿಯನ್ನು ಕದ್ದಿರ್ಬೋದು ಅಂತ ಕೃಷ್ಣನ ಮೇಲೆ ಕಳಂಕ ಬಂತು, ಹಾಗೆ ಇವ್ರ ಮೇಲೂ ಒಂದು ಕಳಂಕ ಬಂದಾಗ ಮನೆ ಬಿಟ್ಟೆ ಹೋದರು, ದುಡಿದ್ರು, ಚೆನ್ನಾಗಿ ಇವತ್ತೊಂದು ಬದುಕು ಕಟ್ಟಿಕೊಂಡಿದ್ದಾರೆ. ಅಷ್ಟೇ. ನಾವು ಕೆಲವೊಮ್ಮೆ ಮಾತಿಗಿಳಿಬಾರ್ದು, ನಮ್ಮ ಕೆಲಸದ ಮೂಲಕ ತೋರಿಸಬೇಕು. ಇವರು ಆ ವಿಚಾರದಲ್ಲಿ ಅದ್ಭುತ. ನಿಮ್ಗೆ ಒಳ್ಳೆಯದಾಗಲಿ ಸರ್, ಶುಭವಾಗಲಿ.